ಕುಂದಗನ್ನಡದ ಹಾಸ್ಯ ಚಕ್ರವರ್ತಿ ಎಂದೇ ಕರೆಸಿಕೊಂಡವರು ಮನು ಹಂದಾಡಿ. ಒಲಿಂಪಿಕ್ಸ್ಗೆ ನಮ್ಮ ಕುಂದಾಪುರದ ಕ್ರೀಡೆಯನ್ನು ತಕೊಂಡು ಹಾಕೋದಿದ್ರೆ ಯಾವುದನ್ನು ತಗೊಂಡ್ರಿ? ಕುಂದಾಪುರ ಹಬ್ಬದಲ್ಲಿ ಈ ಬಾರಿ ಅವರು ಪಟ್ಟಾಂಗ ಎನ್ನುವ ಹೊಸ ರೀತಿಯ ಕಾರ್ಯಕ್ರಮ ನಡೆಸಿಕೊಟ್ಟರು. ಕುಂದಾಪುರ ಮೂಲದ ಸಿನಿಮಾ ತಾರೆಯರಾದ ಅಮೃತ ರಾಮಮೂರ್ತಿ, ನಿರಂಜನ್ ಶೆಟ್ಟಿ ಮತ್ತು ಧನ್ರಾಜ್ ಅವರೊಂದಿಗೆ ಮನು ಹಂದಾಡಿ ಒಂದಷ್ಟು ಹೊತ್ತು ಹರಟೆ ಹೊಡೆದರು. ಇವರ ಊರಿನ ನೆನಪು, ಕಾಲೆಳೆತ, ಹರಟೆ ನೋಡುಗರಿಗೆ ಕಚಗುಳಿಯಿಟ್ಟಿತು. ಇದು ಅಲ್ಲಿ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ತೆಟ್ಟೆ ಮಣೂರು ತೆಕ್ಕಟ್ಟೆ ಮಣೂರು ಕ್ವಾಟ ಅಂದಂಗೆ ಅದು ಬಿಟ್ಟು ಬೇರೆ ಹೇಳದ್ನೇ ನೀವು. ಯಾವ ಸ್ವರ ಇದ್ರು ಆ ಡೋಲಿನ ಸ್ವರಕ್ಕೆ ಕೇಳಲೇಬೇಕು. ಅದಾದ ಮೇಲೂ ನಿಮ್ಗೆ ಕೆಮ್ಮಿ ಕೇಳಲಿಲ್ಲ. ಯಾಕಂದ್ರೆ ಇವತ್ತು ನೀವು ಇಲ್ಲಿ ಡೋಲ್ ಏನ್ ಹಾಕಿರಿಯಲ್ಲ, ಅದು ನಮ್ಮ ಕುಂದಾಪುರದ ಮಾಗಣ ಒಡೆಯ ಕುಂದೇಶ್ವರ ಮತ್ತೆ ಮಾಲಿಂಗೇಶ್ವರನ ಡಮರುಗ ಇಲ್ಲಿ ಬಂದು ಹಾಡದಂಗೆ ಅನ್ಸ್ಕೊಳ್ಳಿ. ಅದು ಬರೇ ಡೋಲ್ ಅಲ್ಲ, ನಮ್ಮ ಮಾಗಣ ಒಡೆಯ ಮಾಲಿಂಗೇಶ್ವರನ ಡಮರುಗ. ಅದರು ಕೇಳಿತಲ್ಲ, ಡುಂಬು ಲಕ್ಕನ ಚೀಲ್ ಚೀಲ್ ಡುಂಬು ಲಕ್ಕನ ಚೀಲ್ ಚೀಲ್ ಅಂತೇಳಿ ನಾವು ಚಂಟಿಲಿ ಪದಿಗೆ ಈ ಕಂಬಳ ಗಿಂಬಳ ಎಲ್ಲ ಪದಿಗೆ ಬಂದಿತ್ತು. ಅದೆಲ್ಲ ಕೇಂಡ್ ಅಭ್ಯಾಸ ನಮ್ಗೆ ಬಹಳ ಪ್ರೀತಿ ಅದು ಕಂಡ್ರೆ. ನಮಸ್ಕಾರ. ನಮಸ್ಕಾರ ಹೇಳಿ ಎಲ್ರಿಗೂ. ಮೇಡಮ್ ನಮಸ್ಕಾರ. ನಂಗೆ ಇವರಿಬ್ಬರನ್ನ ಮಾತಾಡ್ಸೋಕೆ ಏನು ಹೆದರಿಕಿಲ್ಲ. ನಾನು ಹೇಳಿದೆ ಮೇಡಮಿಗೆ ಮೈಕ್ ಕೊಡಬೇಡಿ ಅಂದೇಳಿ. ಹಲೋ. ಯಾಕೆಂದ್ರೆ ಹೆಚ್ಚಿನ ಕಾಮಿಡಿಂಗೆ ಇದೇ ವಿಲನ್ ಕ್ಯಾರೆಕ್ಟರ್ಗಳನ್ನ ಮಂಡಿ ಕೂದಲು, ಕಿವಿ ರಿಂಗ್, ನಿಮ್ಮ ಕಣ್ಣು ಇದನ್ನೆಲ್ಲ ಹೇಳದವ. ಇವತ್ತು ಮಂಡಿ ಕೂದಲು ನಾವು ಸೆಣಂತಿಲಿದ್ದಲ್ಲಿ ಚಟ್ಲಿಗೆ ಹೋರೋಕೆ ಒಂದು ಶಿಬ್ಲು ಹಿಡ್ಕೊಂಡು ಹೋಗ್ತೀವಿ. ಹಾಗೆ ಮಾಡ್ಕೊಂಡು ಬಂದಿರಿ, ತಪ್ಪು ತಿಳ್ಕೊಂಡು. ನನಗನ್ಸದ್ ನಾನು ಹೇಳಿ ಅಲ್ಲಿ ಏನು ಹೇಳಿರ್ಕಂಡ್ರೆ ಅದನ್ನೇ ಹೇಳಕ್ಕೆ ಇದನ್ನೇ ಹೇಳಕ್ಕಂತೇಳಿಲ್ಲ. ನಿಮಗೇನು ಮನಸ್ಸಿ ಬಂತು ಅದನ್ನೇ ಹೇಳಿ ಅಂದ್ರೆ ಹಂಗಪ್ಪ ನಾನು ನೇರ ನಿಷ್ಠ ನಿರಂತರ ಅಂತೇಳಿ ಹೇಳಿಬಿಟ್ಟೆ. ಸದ್ಯ ಚಟ್ಲಿ ಸಿಗಿಸ್ಕ ಬರಲ್ಲ, ಚಟ್ಲಿ ಸಿಕ್ಸ್ಕ ಬರಲ್ಲ. ಅವ್ರು ಬಿರ ಸಣ್ಣದ ಹಾಕ್ಕೊಂಡ್ ಬಂದಿದ್ದೆ. ಸರಿ, ಈಗ ಹುಂಡಿ ಇಡ್ಲಿಲ್ಲ. ಸರಿ, ಈಗ ನಮ್ಮ ಎಂತ ಮತ್ತೊಬ್ರು ಯಾರು ಬಪ್ಕಿದ್ರ ಮೂರೇ ಅಲ್ದ? ಅಲ್ಲ, ಯಾರೋ ಹಲೋ ಹಲೋ ಅಂದಾಗ ನಮ್ಮ ಧನ್ರಾಜ್ ಅವರು ಹೇಳಿ. ನೀವು ಮೂಲತಃ ನಮ್ಮ ಮತ್ತೆ ಧನ್ರಾಜ್ ಪೂಜಾರಿ ಅವರ ಒಂದು ವಿಶೇಷತೆ ಏನಕ್ಕೆ ಅಂದ್ರೆ ಇಡೀ ನಮ್ಮ ಕುಂದಾಪುರ ಭಾಗದ ಗಿಳಿಯಾರು, ವಡ್ಡರ್ಸೆ, ಯಾಳಕ್ರ, ಸೈಬರ್ಕಟ್ಟೆ, ಬನ್ನಾಡಿ ಮತ್ತೆ ಯಾವದಿ ಎಲ್ಲ ಇದಕ್ಕೂ ನಮ್ಮ ದೊಡ್ಡ ಕ್ಷೇತ್ರ ಆದಂತಹ ಒಂದು ಧರ್ಮಸ್ಥಳಕ್ಕೂ ನಮ್ಮೂರಿಗೂ ಒಂದು ದೊಡ್ಡ ಲಿಂಕ್ ಇಟ್ಟದ್ದು ಯಾರ್ಕಂಡ್ರೆ ನಮ್ಮ ಧನ್ರಾಜ್ ಪೂಜಾರಿ ಅವರ ಅಜ್ಜ ಚಾಮ್ ಪೂಜಾರಿ ಅವರು. ಅವರನ್ನು ನಾವು ನೆನಿಬೇಕು. ನಮಗೂ ಈ ಕುಂದಾಪುರ ಬಹಳ ಲಿಂಕ್. ಯಾವುದೇ ಆಣ್ ಭಾಷಿ ಬೀಜಾಗ್ರಿ ತೀರ್ಮಾನ ಇದ್ರು ಇವ್ರ ಮೂಲಕ ಹಾತೈತ್ ನಾವು. ಇರ್ಲಿ, ನಿಮ್ಮ ಹತ್ರ ಇವತ್ತೇನು ತೀರ್ಮಾನ ಇಲ್ಲ, ಸಣ್ಣಕ್ ಮಾತುಕತೆ ಇರ್ಲಿ. ನೀವು ಹುಟ್ಟದ್ದು ಕುಂದಾಪುರದಂಗೆ. ಹೌದು. 4 ವರ್ಷದವರೆಗೆ ಅಲ್ಲಿದ್ದೆ. 4 ವರ್ಷ ಆದ ನಂತರ ಸೀದಾ ನಮ್ಮ ಅಪ್ಪ ಕರ್ಕೊ ಬಂದು ಕಾನ್ವೆಂಟಿಗೆ ಹಾಕ್ರು. ಆಗಳಿಂದ ಈಗಲೂ ಬೆಳದ್ದೆಲ್ಲ ಬೆಂಗಳೂರಿಗೆ. ಆದ್ರೆ ಬ್ಯಾಸ್ಗಿ ರಜೆಗೆ ಮತ್ತೆ ದಸರಾ ರಜೆಗೆಲ್ಲ ಪರ್ಮನೆಂಟ್ ಊರಿಗೆ ನಾವು ಹೋಗ್ತೀವಿ. ಕಾನ್ವೆಂಟ್ ಅಂದ್ರೆ ಡೇ ಸ್ಕಾಲರ್ ಅಲ್ಲ, ಹಾಸ್ಟೆಲ್ ಅಲ್ಲಿ ಇದ್ದೀರಿ? ಹಾಸ್ಟೆಲ್ ಅಲ್ಲ, ಅಪ್ಪ ಅಮ್ಮನ ಜೊತೆಗೆ ಇಲ್ಲೇ ಎಲ್ಲ ಇಪ್ಪದು ಇಲ್ಲೇ. ಸರಿ ಸರ್, ನಿಮ್ದು ಊರೆಲ್ಲ ಅಂದ್ರೆ? ನಂದು ಗುಳ್ವಾಡಿ. ಸೌಕರ್ ಗುಳ್ವಾಡಿ. ಒಂದು ವಿಶೇಷತೆ ಏನಕ್ಕೆ ಅಂದ್ರೆ ನಮ್ಮ ಕನ್ನಡದ ಮೊಟ್ಟ ಮೊದಲ ಕನ್ನಡಕ್ಕೆ ಒಂದು ಸಾಮಾಜಿಕ ಕಾದಂಬರಿ ಕೊಟ್ಟದಿದ್ರೆ ಅದು ಗುಲ್ವಾಡಿಯ ವೆಂಕಟರಾಯರ್ ಅವ್ರ ಊರಿಂದ ಬಂದದ್. ನೀವು ಹೌದಾ? ಗುಳ್ವಾಡಿಯಲ್ಲಿ ಹುಟ್ಟಿದ್ದು. ಮೇಡಮ್ ನೀವು? ನಾನು ಮೂಲತಃ ಕುಂದಾಪುರ ಅಂದ್ರೆ ನೀವು ಬೇಗ ಮಾತಾಡ. ನಾನು ಒಂದೇಳಿ ಉಡುಪಿಯವಳ. ಕುಂದಾಪುರದಂಗ ರಿವಾಜೇ ಇಲ್ಲ. ಅಲ್ಲ, ಅಜ್ಜನ್ ಮನೆ ಇಪ್ಪತ್ ಕುಂದಾಪುರದಂಗೆ ಹೊಸ ಬಸ್ ಸ್ಟ್ಯಾಂಡ್ ಇತ್ತಲ್ಲ ಅದ್ರ ಹತ್ರವೇ ಮಟ್ಟಿ ವಕೀಲರ ಮನೆ ಅಂತ ಕೇಳಿದ್ರೆ ಕರ್ಕೊಂಡು ಹೋಗ್ಬಿಡ್ತ್ರಿ. ಈಗ ಈಗ್ಲೂ ಬಿಡ್ತ್ರ. ಆದ್ರೆ ಮಟ್ಟಿಯವಳು ನಾನು. ಅಮೃತ ಮಟ್ಟಿ ರಾಮಮೂರ್ತಿ ನನ್ನ ಹೆಸರು. ಉಡುಪಿಯಲ್ಲಿ ಕಡಪಾಡಿ ಹತ್ರ ಒಂದು ಮಟ್ಟಿ ಅಂತ ಒಂದು ಊರಿತ್ತು. ಮಟ್ಟಿಗುಳ್ಳ ಕೇಳಿದ್ಯಾ? ಮಟ್ಟಿಗುಳ್ಳ ಆ ಬದಿಯವಳು ನಾನು. ಅಮ್ಮ ಕೋಟ ಉಪ್ಪಿನ ಕುದ್ರು. ಅಪ್ಪಯ್ಯ ಕುಂದಾಪುರದಲ್ಲಿ ಸೆಟ್ಲ್ ಆಗಿದ್ರು. ಸರಿ, ಓಕೆ. ಹಲ್ಸನಾಡು ನಿಮ್ಗೆ ಹತ್ರವ? ಹಲ್ಸನಾಡು ನಾನು ನನ್ನ ಅಪ್ಪಯ್ಯ ಹೇಳಿ ಕರ್ಕೊಂಡು ಹೋಯ್ದ. ಅವ್ರ ಫ್ರೆಂಡ್ ಮನೆ ಅದ್. ನಾನೊಂದು ವಿಡಿಯೋ ಮಾಡಿದ್ದೆ. 570 ವರ್ಷದ ಹಳಿ ಮನಿ ಅದ. ಹಳಿ ಮನಿ. ಇನ್ನೊಂದು ವರ್ಷ ಕುಂದಾಪುರ ಕನ್ನಡದ ಒಂದು ಹಬ್ಬನ ಊರಂಗ್ ಮಾಡತ್ತಲ್ಲ, ಒಂದೇ ಆ ಮನಿಯಂಗ್ ಮಾಡ್ಸಕ್. ಇಲ್ಲ ಆ ಮನಿಯಂಗ್ ಇದ್ದದ್ದು ಹರಿ ಗಿರಿ ಚೆಂಬು ಪೂರ ನೀವು ಇಲ್ಲಿ ಪ್ರದರ್ಶನ ಕೊಡ್ಕ. ಆಯ್ತು. ಹೌದಾ? ನೀವು ಬರೇ ಮನೆಗೆ ಮೆಚ್ಕೊಂಡ ಇದು ಹರಿ, ಇದು ಚೆಂಬ, ಇದು ಕತ್ತಿ ಅಂದ್ರ ಅಲ್ಲ. ನೀನ್ ಇನ್ನೊಂದ್ ಬಿಟ್ರಿ, ಅಲ್ಲೊಂದು ಟ್ರಂಕ್ ಇತ್ತು, ಅದೇ ಹೇಳಿದ್ದೆ ನಾನು. ಯಾವ್ದು? ದುಡ್ಡಿತ್ತಾ? ದುಡ್ಡಿರ್ಲಿಲ್ಲ, ರಟ್ ಹಿಡ್ದಿತ್ತದು. ಸರಿ, ನಾವು ಧನ್ರಾಜ್ ಪೂಜಾರಿ ಅವ್ರನ್ನ ಎಂದಾದ್ರೆ ನೀವು ಬಿಗ್ ಬಾಸ್. ಹೌದು. ಅದ್ರ ಅನುಭವ ನಾವು ಕೇಂತಲ್ಲ. ಆಯ್ತು. ಯಾಕಂದ್ರೆ ನಾವೆಲ್ಲ ನಿಮ್ಮನ್ನ ಅಲ್ಲಿ ಕಂಡಿತ್ತು, ಹೊರಗೆ ಬಂದ್ರ ಮೇಲೂ ಕಂಡಿತ್ತು. ನಿಮ್ದೊಂದು ಹೆರಿ ಬಿಗ್ ಬಾಸ್ ಇತ್ತಲ್ಲ, ಬಹಳ ಫೇಮಸ್. ಹೆರಿ ಬಾಸ್ ಮಾಡಿ ನಿಮ್ಮ ಚಾನೆಲ್ ನವ್ರು ನಂಗೆ ಫೋನ್ ಮಾಡಿ ನಾನು ಹೆದರಿ ನನ್ನ ಹೆಸರೇ ಮನೋಹರ ಅಲ್ಲ ಅಂದಿದ್ದೇನೆ. ಅಯ್ಯೋ ಎಂತಗೆ
ಎಲ್ಲ ಹಿಡ್ಕೋತ್ರಿ ಅನ್ನೋ ಪುಕ್ನ ಆಗಲಿ ಇರ್ಲಿ. ಬಿಗ್ ಬಾಸ್ ನಾವು ಅಲ್ಲಿ ನಡೆದೇನು ಕೇಂತಿಲ್ಲ. ಆದ್ರೆ ಒಂದು ವಿಚಾರ, ನೀವು ಅಲ್ಲಿ ಕೆಲವು ರಾತ್ರಿ ಕಟ್ಟಿ ಕೈ ಕೋಚ್ ಮಾಡಿರಿ, ಅದನ್ನ ಇಲ್ಲ ಅಂದೇಳಿ ಯಾರೂ ಹೇಳೋಕಿಲ್ಲ. ಹೌದಾ? ಹಾ, ಆ ಕೆಲವು ಕೈ ಕೋಚ್ ನಮ್ಗೆ ಹೇಳಕ್. ಕೈ ಕೋಚ್ ಎಂತ ಮಾಡಿದೆ ಮಂಡಿ ಹೆದರ್ಕಂದ್ ಯಾರು ಗೊತ್ತಾ? ಮಸ್ತ್ ಇದ್ದಲ್ಲಿ ಯಾವ ಕೈ ಕೋಚ್ ಹೇಳುದನ್ ಚಾಯ್ಸಿಗೋಸ್ಕರ ಮಂಡಿ ಹೆದರ್ಕಂಬ. ಅಲ್ಲ, ಸುಮಾರು ಮಾಡಿದೆ. ಹಾ, ಅಲ್ಲಲ್ಲ, ಸುಮಾರು ಮಾಡಿದೆ. ತಕ್ಷಣ ನೆನ್ಪು ಬರ್ತಾ ಇಲ್ಲ. ಒಂಚೂರು ಟೈಮ್ ಕೊಡಿ, ನೆನ್ಪು ಮಾಡ್ಕೊಂಡು ನಾ ಹೇಳ್ತೇನೆ. ನೆನ್ಪಿಗೆ ಬರ್ತಾ ಇಲ್ಲ. ಯಾವ್ದಾರ ಒಂದ್ ಸೆಲೆಕ್ಟ್ ಮಾಡ್ಕೊಂಡ್ಕಲ್ಲ. ಹಂಗೆ ನೆನಪಿ ಬರ್ದೆ ನೀವು ಹೇಳ್ತಾ ಇಲ್ಲ. ಇದು ಲೈವ್ ಇತ್ತಂದೇಳಿ ಹೆದರಿ ನೀವು ಹೇಳ್ತಾ ಇಲ್ಲ. ಇದು ನಿಮ್ಮ ಗಟ್ಟಿತನ. ಇರ್ಲಿ ಸರ್, ನೀವು ಸರ್ ಹಾ, ನಮ್ಮ ಚೇರ್ಕಾಡಿ, ನೀವು ಗುಲ್ವಾಡಿ ಶಾಲೆಯರ ಮೇಲೆ ಚೇರ್ಕಾಡಿ ಹೋದ. ಬಹುಶಃ ಇವತ್ತು ನೀವು ಯೋಗ ಅದರಲ್ಲೆಲ್ಲ ಹೆಸರು ಮಾಡೋದಿದ್ರೆ ಆ ಹೆಸರು ನಾವು ಹೇಳಕ್ಕೆ ಯಾರಿಂದ ಕೇಂದ್ರೆ ಚೇರ್ಕಾಡಿ ಶಾಲೆಯ ದಮಯಂತಿ ಟೀಚರ್ ಅಲ್ದ? ಹೌದೌದು, ಚೇರ್ಕಾಡಿ ಅವರಿದ್ರೆ ಯಾರಾದ್ರೂ ಒಂದು ದೊಡ್ಡ ಚಪ್ಪಾಳೆ ಹಾಕಿ. ಯಾಕಂದ್ರೆ ಎಷ್ಟೋ ಜನ ಒಳ್ಳೆ ಸ್ಟೂಡೆಂಟ್ ಅನ್ನ ಬಹುಶಃ ಕಳೆದ ವರ್ಷ ರಿಟೈರ್ಡ್ ಆದ್ರೆ ಎಂತದ್ದು ಗೊತ್ತಿಲ್ಲ. ದಮಯಂತಿ ಟೀಚರ್. ಮೊದಲನೇದಾಗಿ ಮನು ಹಂದಾಡಿ ಅವರಂದ್ರೆ ಕುಂದಾಪುರ ಕನ್ನಡದ ರಾಯಭಾರಿ. ಅವರು ಕ್ರಿಕೆಟ್ ಭಾಷೆಯಲ್ಲಿ ಹೇಳಿದ್ರೆ ಬ್ರಟ್ಲಿ ತರ ಬೌಲ್ ಮಾಡ್ತಾರೆ. ನಾವು ಅಲ್ಲೇ ಅಂದ್ಕೊಂಡೆ ಹೆಂಗ್ ಬ್ಯಾಟ್ ಮಾಡೋದು ಇವ್ರಂತ ಪ್ರಯತ್ನ ಮಾಡ್ತೀನಿ. ಬಟ್ ಕುಂದಾಪುರ ಕನ್ನಡನ ಈ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಮೊದಲನೇ ರಾಯಭಾರಿ ಅಂದ್ರೆ ಮನು ಹಂದಾಡಿ ಅಂತ ಹೇಳೋಕೆ ನಂಗೆ ಬಹಳ ಖುಷಿ ಪಡ್ತೀನಿ. ಅದು ನಿಮ್ಮ ದೊಡ್ಡತನ. ಇರ್ಲಿ, ನೀವು ಚೇರ್ಕಾಡಿಲಿ ಇದ್ದಾಗ ಅಥವಾ ಅಲ್ಲಿ ಎಷ್ಟನೇ ಕ್ಲಾಸ್ವರೆಗೆ ನೀವು ಓದದ್ದು, ಆಮೇಲೆ ನಿಮ್ಮ ಪ್ರಯಾಣ ಅಂತ ಹೇಳಿ? ಆಕ್ಚುಲಿ ಗುಳ್ಳವಾಡಿಯಲ್ಲಿ 4ನೇ ಕ್ಲಾಸರಿಗೆ ಓದಿದ್ದು. ನಮ್ಮ ಅಜಯ ನರಸಿಂಹ ಹೆಗಡೆ ಅಂತ ಸೌಕೂರು ಬಂಡಾರ ಮನೆಯಲ್ಲಿ ಹುಟ್ಟಿದವರು. ಅಲ್ಲಿಂದ ಅವ್ರು ತೀರೋದ್ಮೇಲೆ ನಾನು ಚೇರ್ಕಾಡಿ ಬಂದೆ. ಚೇರ್ಕಾಡಿ ನನ್ನ ತಂದೆ ಭಾಸ್ಕರ್ ಮಾಸ್ಟ್ರು ಅಂತ. ಅದೇ ಅಜಿತ್ ಸರ್ ಹೇಳಿದ್ರಲ್ಲ, ನಮ್ಮ ಅಪ್ಪ ಮಾಸ್ಟ್ರು. ಆ ಮಾಸ್ಟ್ರ್ ಆಗಿರೋದ್ರಿಂದ ಹೆದ್ರಿಕೆಗೆ ಅವ್ರು ಫಸ್ಟ್ ಮಾತಾಡೋದಿಲ್ಲ, ಫಸ್ಟ್ ಹೊಡಿಯೋದು. ಪಪ್ಪ ಯಾಕೆ ಹೊಡೆದ್ರಿ ಅಂತ ಆಮೇಲೆ ನಾವು ಕೇಳ್ಬೇಕು. ಮಾಸ್ಟರ್ ಮಕ್ಕಳು ಅದಕ್ಕೆ ಹೆದರ್ಕೊಂಡು ಇವತ್ತು ನಮ್ಮ ಗುರುಗಳು ಇದ್ದಾರೆ ಅಜಿತ್ ಸರ್. ನಾನು PUC ಯಲ್ಲಿ ಆ ಒಂದು ಘನ ಕಾರ್ಯ ಮಾಡಿದೆ. ಬ್ಲೇಡ್ ಅಲ್ಲಿ ನೀಟಾಗಿ ಕೆರೆಸಿ ಮಾರ್ಕ್ ಜಾಸ್ತಿ ಮಾಡ್ಕೊಂಡು ಹೋದಾಗ ಪಾಪ ಅವರು ಎಲ್ಲ ಕ್ಲಾಸ್ ಮಕ್ಕಳ ಮುಂದೆ ಏನು ಮರ್ಯಾದೆ ತೆಗಲಿಲ್ಲ. ಮಾಸ್ ಕಾರ್ಡ್ ನೋಡಿದ್ರು, ನಿರಂಜನ್ ಒಂಚೂರು ಬಾ ಸ್ಟಾಫ್ ರೂಮಿಗೆ ಅಂತಂದ್ರು. ಆಮೇಲೆ ಕರೆದು ಬುದ್ಧಿ ಹೇಳಿದ್ರು. ನಮ್ಮ ಗುರುಗಳು ಇಲ್ಲೇ ಇದ್ದಾರೆ. ನೀವು ಅಷ್ಟೇ ಅಲ್ಲ, ನಾನು ಒಂದ್ಸರಿ SMS PUC ಫಸ್ಟ್ PUC ಅಲ್ಲಿ ಇದ್ದಲ್ಲ, ಇವ್ರದ್ದು ಇಕನಾಮಿಕ್ಸ್ ಪಾಠ ವಾಂಟ್ಸ್, ಆಸೆಗಳ ಬಗ್ಗೆ ಪಾಠ ಆಗ್ತೈತೆ. ವಾಂಟ್ಸಿನ ಬಗ್ಗೆ ಡೆಫಿನೇಷನ್ ಎಲ್ಲ ಆಯ್ತು. ನಮ್ಗೀಗ ಒಂದು ಬ್ರೆಡ್ ತಿನ್ಕರೆ ಏನು ಬೇಕು ಕೇಳ್ರಿ? ಇಕನಾಮಿಕ್ಸಿನ ಭಾಷೆಯೇ ಬೇರೆ, ನಮ್ಮ ಭಾಷೆಯೇ ಬೇರೆ. ಬ್ರೆಡ್ ತಿನ್ಕರೆ ಬ್ರೆಡ್ ಬೇಕು ಸರ್, ಅಯ್ಯೋಕ ಹಲ್ಲು ಬೇಕು ಅಂದು ನಿಂತ್ಕೊಲ್ಲ. ನಿಮ್ಮ ಮನೆಯಲ್ಲ ಕೇಳ್ರಿ ಆಗಲಿ ಎಲ್ಲ ಬೈತ್ರೋ ಅಂತೇಳಿ ಎಣಿಸ್ಕೊಂಡಿದ್ದೀವಿ. ಬೈಲಿಲ್ಲ, ಹಂಗೆ ಹೇಳೋಕೆ ಆಗಂದ್ರೆ ಬ್ರೆಡ್ ತಿನ್ಬೇಕಾದ್ರೆ ಇಕನಾಮಿಕ್ಸ್ ಭಾಷೆಗೆ ಫಸ್ಟ್ ನಮ್ಮಲ್ಲಿ ಆಸೆ ಬೇಕಮ್ಮ. ಆ ಆಸೆಯಿಂದಾಗಿ ಎಲ್ಲ ಆಗ್ತಂತೇಳಿ ಅವ್ರು ಹೇಳ್ರಿ. ಹಾಗೆ ಆ ಕ್ಲಾಸಲ್ಲಿ ತುಂಟತನ ಮಾಡಿ ಸುಧಾರಿಸಿ ಬಿಟ್ಟಂತ ಶಾನಾಡಿ ಅವರ ಸ್ಟೂಡೆಂಟ್ ಇವತ್ತು ಬಹುತೇಕ ಜನ ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ನಮ್ಮ ಹೆಮ್ಮೆ. ಮತ್ತೆ ಅವ್ರು ಇಲ್ಲಿ ಎದುರಿದ್ರು ಅಂತ ಹೇಳೋದಕ್ಕೆ ಮತ್ತೆ ಹೆಮ್ಮೆ. ಅದನ್ನ ನೆನಪಿಸ್ಕೊಂಡದಷ್ಟೇ. ಮೇಡಮ್, ನೀವು ಕುಲವಧು ಧಾರಾವಾಹಿ ಹೌದು, ವಚನ ಹೌದು ಅಲ್ಲ, ಆಮೇಲೆ ಕೆಂಡ ಸಂಪಿಗೆಯಲ್ಲಿ ಸಾಧನ. ಅದ್ರಲ್ಲಿ ಎಂತ ಸಾಧನೆ ಮಾಡ್ಲಿಲ್ಲ ನಾನಿನ್ನು. ಸಾಧನೆ ಮಾಡಿ ಸಾಧನೆ ನೀವು ಇಲ್ಲಿ ಬರುವಂತಹದ್ದೇ ಸಾಧನೆ. ಇರ್ಲಿ, ನೀವು ಆ ನಮ್ಮನಿ ಎದುರಿಗಿದ್ದರನ್ನ ಹಿಂಡಿ ಹಿಪ್ಪು ನೇರಳೆ ಮಾಡಿ ನಮಗೆ ಟಿವಿ ಕಾಮತ್ತಿನ ದೇವ್ರಣೆ ನೀವೆಲ್ಲರೂ ಸಿಕ್ಕಿರ, ಈ ಪ್ರೋಗ್ರಾಮ್ ಸಿಕ್ಕಿರ ಎಂತ ಹೌದಾ? ಇಡೀ ಮಾತಾಡು ಕರ ಬಿಡೋದಲ್ಲ, ಹೆದರಿಕೆ ಆಗ್ತಿತ್ತು. ಈಗ ಸೆಕ್ಯೂರಿಟಿ ಇಟ್ಕೊಂಡು ಹೊರಗೆ ಹೋಗ್ಬೇಕು. ಬೈಬೇಡಿ, ಎದುರು ಸಿಕ್ಕಿರಿ ನಾವು ಮ್ಯಾಳಿಯ ತಿಪ್ತಿ ಎಂಬಷ್ಟಾತಿ. ಯಾಕಂದ್ರೆ ಅಂದ್ರೆ ಮತ್ತೆ ನಿಮ್ಮ ಮೇಲೆ ವೈಯಕ್ತಿಕ ಸಿಟ್ಟಲ್ಲ, ನಿಮ್ಮ ಕ್ಯಾರೆಕ್ಟರ್ ನಮಗಷ್ಟು ಹಿಡಿಸಿ ತಮ್ಮದಕ್ಕೊಂದು ಸಂತೋಷ. ನೀವು ಆ ಕ್ಯಾರೆಕ್ಟರ್ ಎಲ್ಲ ಮಾಡ್ರ ಮೇಲೆ ಆಗಲಿಕ್ಕೆ ಖ್ಯಾತ ನಮ್ಮ ಕಳನಟ ವಜ್ರಮುನಿಯವರು ವಿಲನ್ ಮಾಡಿದ ಮೇಲೆ ಹೊರಗಡೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದ್ರೆ ಅಥವಾ ಬೇರೆ ಪ್ರಚಾರಕ್ಕೆ ಹೋದ್ರೆ ಅವರನ್ನು ಜನ ರಿಸೀವ್ ಮಾಡ್ಕೊಂತಿದ್ದಿಲ್ಲ. ಯಾಕಂದ್ರೆ ಅವ್ರ ಕ್ಯಾರೆಕ್ಟರ್ ಎಂಬುದು ಜನರ ಮನಸ್ಸಲ್ಲಿ ಅಷ್ಟು ಅಚ್ಚಿತ್ತಿತ್ತು. ಆದರೆ ಅವ್ರ ಹೃದಯ ಬಹಳ ತುಂಬಾ ಮೃದು ಅಂತ ಕೇಳಿದ್ದು. ನೀವು ಹಾಗೆ ಪ್ಯಾಟಿಗೆಲ್ಲ ಹೋದಲ್ಲ, ನಿಮ್ಮನ್ನ ಬಂದಾಳ್ಕೊಂಡು ಟಿವಿ ಕಂಡ್ರೆ ಹಾಗೆ, ಇಲ್ಲಿ ಕಂಡ್ರೆ ಹಿಂಗೆ. ಹ್ಯಾಂಗೆಲ್ಲ ಬೈದಿದ್ರು ಗೊತ್ತಿತ್ತ ನಂಗೆ? ಏಂತಲ್ಲ ಹ್ಯಾಂಗೆಲ್ಲ ಬೈದಿದ್ರು ಗೊತ್ತಿತ್ತ? ಸಮ ಬೈತ್ರು ಮುಂದೆ ಬನ್ನಿ, ತೊಂದ್ರೆ ಇಲ್ಲ. ಆ ಕುರ್ಚಿ ಅಲ್ಲೇ ಮಾತಾಡೋಕ್ ಹಂಗೆ. ಒಂದ್ಸಲ ನಾನು ಆಸ್ಪತ್ರೆಗೆ ಹೋಗಿದ್ದೆ. ನಂಗೆ ಹುಷಾರಿರ್ಲಿಲ್ಲ, ಜ್ವರ ಬಂದಿತ್ತು. ಅಲ್ಲೊಂದ್ ಹೆಂಗ್ಸ ನಾನು ಮಾತಾಡೋಕಿಲ್ಲ, ಟೀಚರ್ ಹೇಳ್ತಿದ್ರ ಮಾತಾಡೋಕಿಲ್ಲ. ಸೊ ಹೋಯ್ದೆ, ಅಲ್ಲಿ ಶಾಪ ಹಾಕಿದ್ ನಂಗೆ. ಯಾರು? ಒಂದ್ ಹೆಂಗ್ಸ್, ಯಾರಂದೇಳಿ ನಂಗೆ ಗೊತ್ತಿಲ್ಲ. ಅವ್ರು ಬಂದ ಎಂತಕ್ ಬಂದದ್ದು? ನಾನಂದೆ ನಂಗೆ ಹುಷಾರಿಲ್ಲ, ಹಂಗಾಗಿ ಆಸ್ಪತ್ರೆಗೆ ಬಂದಿದ್ದೆ.
ನಿಂಗೆ ಹಂಗೆ ಆಯ್ತು ನಿಂಗೆ ಹಾಗೆ ಆಯ್ತು ಹೌದು ಅಂತ ಹೇಳಿರು ನಂಗೆ. ಅದ್ರ ಮೇಲೆ ಅವ್ರು ಹಿಂಗೆ ಬೇಜಾರಾಯ್ತ. ಕಡಿಗ್ ನನ್ ಪಾತ್ರಕ್ಕೆ ಬೈಯೋದಲ್ಲ ಅಂತ ಹೇಳಿ ಸುಮ್ನಾದೆ. ಇನ್ನೊಂದು ಗುಟ್ಟು, ಇದು ಲೈವ್ ಇದ್ರೂ ಇರ್ಲಿ, ಆಮೇಲೆ ಕಟ್ ಮಾಡ್ಲಿ. ಒಂದು ಧಾರಾವಾಹಿ ಈಗ ಆಷಾಢಿ ತಿಂಗಳಿಗೆ ಶುರುವಾದ್ದು, ಕನ್ನಿ ತಿಂಗಳವರೆಗೂ ಅದ್ರಂಗೆ ಮದುವೆ ಆತಲ್ಲ. ಅಲ್ಲ ಅಲ್ಲ ನಾ ಹೇಳ ಅಲ್ಲ ಇನ್ನೊಂದು ಹೇಳ್ತೆ, ಕನ್ನಿ ತಿಂಗಳಂಗೆ ಶುರುವಾದ್ದು, ಕೊಡಿ ತಿಂಗಳ ಅರುವತ್ತಲ್ಲ. ಕೊಡಿ ತಿಂಗಳಂಗೆ ಒಬ್ಬಳು ಬಸರಿಗೆ ಬೈಕಿ ಹಾಕೋ ಶುರುವಾರ, ಅದು ಹಂಚಿಸಿ ತಿಂಗಳು ಬಂದ್ರು ಅವಳು ಹೇರುವುದಿಲ್ಲ. ನೋಡಿ ಹೊಟ್ಟಿ ಬಾರ ಆತಿಲ್ಲ. ಅಲ್ಲಲ್ಲ ನೀವು ಬಸ್ರಿ ಅಲ್ಲಿವರೆಗೂ ಹೋಯ್ದ್ರಿ, ಬಸ್ರಿ ಆಗ್ತಿಲ್ಲ ಅವಳು. ಫಸ್ಟ್ ನೈಟ್ ಆಗೋದಿಲ್ಲ. 20 ಸಲ ಫಸ್ಟ್ ನೈಟ್ ತೋರಿಸ್ತ್ರ, ಫಸ್ಟ್ ನೈಟ್ ಆಗೋದೇ ಇಲ್ಲ ಅಲ್ಲಿ. ಏನ್ರಿ? ಹಾ ನೀವ್ ಹೇಳಿರಲ್ಲ ಈಗ ಆಷಾಢಕ್ ಮದಿ ಆತ್ರ, ಆಷಾಢಕ್ ಮದಿ ಆಗ್ತಿಲ್ಲ, ಆಷಾಢಕ್ ಶುರು ಆತ. ಈಗ ಆಷಾಢಿ ಅಂದ್ರಲ್ಲ, ಕುಂದಾಪುರದ ಒಂದು ಜನವರಿ ಫೆಬ್ರವರಿ ಬಿಟ್ಟು ತಿಂಗಳು ಹೇಳೋ ಬರ್ತೇನೆ. ಅಯ್ಯೋಯ್ಯೋ ಇಲ್ಲ, ನಾ ಬೆಂಗಳೂರಲ್ಲೇ ಬೆಳದ್ದ. ಅಲ್ಲ ಅದನ್ನ ಕುಂದಾಪುರದಂಗೆ ಹೇಳಿ, ನಾ ಬೆಂಗಳೂರದಂಗೆ ಬೆಳದಂತ ಹೇಳಿ. ನಾ ಬೆಂಗಳೂರಂಗೆ ಬೆಳದ್ದ. ಹಾ, ಆ ತಿಂಗಳ ಹೆಸರು ಬತ್ತಿಲ್ಲ. ಬತ್ತಿಲ್ಲ. ನಿಮಗೆ ಬತ್ತ? ಕುಂದಾಪುರ ಕನ್ನಡ ತಿಂಗಳ ಹೆಸರು ಬತ್ತಲ್ಲ ಮಗಿ? ನಿಮಗೆ ಕುಂದಾಪುರ ಕನ್ನಡ ತಿಂಗಳ ಹೆಸರು ಬತ್ತ? ತಿಂಗಳ ಒಂದ್ 2-3 ಗೊತ್ತಿತ್ತು ಅಷ್ಟೇ. ಯಾವ್ದು? ಸ್ವಾಣಿ, ಬ್ಯಾಸ್ಗಿ, ಆಷಾಢಿ, ದಿವಾಳಿ. ಹೌದು ಹಂಗೆ. ಇದ ಅಲ್ಲಿ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡೆ ತೆಟ್ಟೆ ಮಣೂರು, ತೆಕ್ಕಟ್ಟೆ ಮಣೂರು, ಕ್ವಾಟ ಅಂದಂಗ ಆಯ್ತು. ಅದು ಬಿಟ್ರೆ ಬೇರೆ ಹೇಳದ್ ನೀವು. ಕಾರ್, ಆಷಾಢಿ, ಸ್ವಾಣಿ, ಕನ್ನಿ, ದಿವಾಳಿ, ಕೊಡಿ, ಹಂಚೇಸಿ, ಆಮೇಲೆ ಶಿವರಾತ್ರಿ, ಭಾರತ, ಸುಗ್ಗಿ, ಹಗ್ಗ, ಬ್ಯಾಸಿ, ಒಟ್ಟು 12 ತಿಂಗಳು. ಅಲ್ಲ ಅದಕ್ಕೆ ಮನು ಹೊಂದಾಡಿ ಅಂದ, ನಾವ್ ಇಲ್ಲಿತ್ತು ನೀವು ಅಲ್ಲಿತ್ತು. ಅದಕ್ಕೆ ಹೇಳಿದ್ದು ಬ್ರೆಡ್ಲಿ ಅಂತ. ಇರ್ಲಿ ಮತ್ ನಾ ನಿಮ್ಮ ವಿಷಯಕ್ಕೆ ಬರ್ತೇ. ಬನ್ನಿ. ಒಂದ್ ವೇಳೆ ಈಗ ಮತ್ ಪುನಃ ಬಿಗ್ ಬಾಸ್ ಶುರು ಮಾಡ್ಕಂತಾರೆ, ಹೌದು ನೀವು ಕೂಕಾಣಿಸ್ ಅಲ್ಲ ನಿಂತ್ಕೊಂಬ ಎಲ್ಲ ಒಳ್ಳೆ ಬನ್ನಿ. ಒಂದ್ ಕೋಲ್ ಇಲ್ಲ ಅಷ್ಟೇ ಈಗ. ಹೌದೌದು. ಒಂದ್ ವೇಳೆ ಮತ್ ಪುನಃ ಬಿಗ್ ಬಾಸ್ ಶುರು ಮಾಡ್ಕಂತ ಆದ್ರೆ, ಹೌದು, ನೀವು ಸ್ಪರ್ಧಿಗಳನ್ನು ಒಟ್ಟು ಮಾಡೋದಾರೆ 10 ಜನನಂತೂ ಕರ್ಕೊಂಡು ಹೋಗ್ತೀವಿ. 10 ಜನ? ಯಾರು ಇಂಡಸ್ಟ್ರಿ ಅವರ ಅಥವಾ ಯಾರು ಬೇಕಾರೋ? ನಿಮ್ಗೆ ಖುಷಿ ಬಂದ್ರೆ ಕರ್ಕೊಯ್ನಿ. ಖುಷಿ ಬಂದಾರ 4 ಜನ ಕರ್ಕೊಯ್ನಿ. ಯಾರನ್ನೆಲ್ಲ ಕರ್ಕೊ ಆತ್ರಿ? ಮೊದಲ ಮಟ್ಟಿಗೆ ಯಾರು ಕರ್ಕೊ ಹೋಗ್ದಂದ್ರೆ ಮನು ಹೊಂದಾಡಿ ಅವ್ರು ಕರ್ಕೊ ಹೋಗ್ತಾರೆ. ಹೆಂಗೆ ಅಡ್ಡಿಲ್ಲ ಮನು ಹೊಂದಾಡಿ ಬಿಗ್ ಬಾಸ್ಗೆ? ನಾನ್ ದೇವ್ರನ್ನ ಹೇಳುದು, ಒಳ್ಳೆ TRP ಬತ್ತು ಗ್ಯಾರಂಟಿ. ನಮ್ಮೂರಿನ ಜನ ಗ್ಯಾರಂಟಿ ಓಟ್ ಹಾಕಿ ಗೆಲ್ಸೋದು ನಿಮ್ನೆ. ಮೊದಲನೇ ಸ್ಪರ್ಧಿ ನಿಮ್ನೆ. ಕಡೆಗಿನ್ ಕೂಕೊಂಡು ಯೋಚನೆ ಮಾಡ್ತೀನಿ ಯಾರು ಹಿಂಗೆ. ಸರೋಜಕ್ಕ ಅಂತೇಳಿ ಒಬ್ರಿದ್ದೀರಿ, ಆ ಬಿಗ್ ಬಾಸ್ 3 ತಿಂಗಳು ನಡೀತಲ್ಲ, ಅವ್ರು ಹೇಳೋದ್ ಒಂದ್ ದಿವ್ಸ, ಬಿಗ್ ಬಾಸ್ ನನ್ನನ್ನಾರು ಕರ್ಕೊಂಡು ಹೋಯ್ರು, ನಾನಾರು ಒಂದು 3 ತಿಂಗಳು ಆಯ್ಕೊಂಡು ಬತ್ತಿದ್ದಿ ಅಂದ್ರು. ಇಂಥ ಹುಡುಗರು ಎಡ್ಚಟ್ಟಿ ಹುಡುಗರೊಟ್ಟಿಗೆ ಈ ಹಳಿ ಹೆಂಗಸಿಗೆ ಏನು ಕೆಲಸ ಅಪ್ಪ ಅಂದೇಳಿ ನಾನೇ ಒಂದ್ ದಿವಸ ಕೇಳಿ, ಹೌದು ಸರೋಜಕ್ಕ ನೀವು ಇಂಥ ಇದ್ದಿದ್ದು ಬಿಗ್ ಬಾಸಿಗೆ ಹಾತಿ ಅಂತಿರಲ್ಲ, ನಿಮ್ಗೆ ಏನು ಅಷ್ಟ ಚಿಕಂಡಿ? ಏನಿಲ್ಲ ಮಗ, ಆ ಕೇರಿಗೆ ಶುರುವಾತ್ತಲ್ಲ, ಬಾಮಿ ನೀರಿಲ್ಲ, ಎತ್ತು ಕೆಡಿಯ ವಸ್ತ್ರ ಹೋಗೋಕೆ ಆತಿಲ್ಲ, ಅಲ್ಲಿ ಒಳಗೆ 3 ತಿಂಗಳು ಹೊಕ್ಕೊಂಡು ತಿಂದ್ರೆ ಯಾರು ಕೇಂಬರಿಲ್ಲ ಕಾಂಬರಿಲ್ಲ. ನೀವು ಆ ಉದ್ದೇಶಕ್ಕೆ ಏನು ಹದ್ದಲ್ಲ. ಅಲ್ಲ, ಆ ಉದ್ದೇಶಕ್ಕಲ್ಲ. ಬಿಗ್ ಬಾಸ್ ಕಾಂಬರಿಗೆ ಖುಷಿ ಆಗ್ತದ. ಆದ್ರೆ ನಮ್ಗೆ ಎಂತ ರಗಳಿ ಅಂದ್ರೆ ನೋಡಿ, ಈಗ ಕ್ಯಾಮ್ರಾ ಇತ್ತು, ಎಲ್ಲ ಕಾಣ್ತಾ ಇದ್ರು. ನಾವೊಂದ್ 5 ನಿಮಿಷ ಮಾತಾಡೋದು ಹೊತ್ತು, ನಮಗೆ 3 ತಿಂಗಳವರೆಗೆ 25 ಕ್ಯಾಮ್ರಾ ಕಾಂತಾನೆ. ಆಚೆಗವ್ರ ಹಿಂಗ್ ಕಾಣ್ತಿರತ್, ಈಚೆವ್ರ ಹಿಂಗ್ ಕಾಣ್ತಿರತ್. ನಮ್ಗೊಂಚೂರು ಬೂಲ್ ಗಿಂಟ್ಕೊಂಡ್ರೆ ಬಾತ್ರೂಮ್ ಹೋಗಿ ಕೂತಿದ್ದ. ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳಕ್ ತೀರಾ ಅದ. ನೀವು ಅಲ್ಲ ಸೇರಿ 1 ವಾರ ಆದ್ಮೇಲೆ ಏನೋ ಗೊತ್ತಿಲ್ಲ, ಕುಂದಾಪುರ ಕನ್ನಡದ ಒಂದು ಶಬ್ದ ಮಾತಾಡಿರಿ, ನೆನ್ಪಿತ್ತಲ್ಲ? ಹೌದು. ಅದನ್ನ ನಮ್ಮ ಸುದೀಪ್ ಸರ್ ಕೂಡ ಅದನ್ನ ಬಹಳ ಹೈಲೈಟ್ ಮಾಡಿ ಹೇಳದಿತ್ತು ಅಲ್ಲ. ಅದ್ರ ಮೇಲೆ ನೀವು ಮತ್ತೆ ಕುಂದಾಪುರ ಕನ್ನಡದಂಗೆ ಜೋರ್ ಮಾತಾಡಿ, ಹೌದೌದು ಅಲ್ಲ, ಆಗಳಿಗೆ ನಾವು ಮತ್ತೆ ನಮ್ಮೂರು ಹುಡುಗ ಯಾರೊಬ್ಬಲ್ ಒಳಗಿದ್ದ ಅಂತ ಹೇಳಿ. ಹೌದೌದು. ಅದೆಂತ ಆಯ್ತಂದ್ರೆ, ನಾವು ಕುಂದಾಪುರದಲ್ಲಿ ಎಲ್ಲಿ ಹೋರು ನಮ್ಮ ಊರ್ ಭಾಷೆಗೆ ಒಂಚೂರು ನಾವೆಲ್ಲಾರು ಮಾತಾಡ್ಕಲ್ಲ, ಎಲ್ಲಾರು ಒಂಚೂರು ರಿಜಿಸ್ಟರ್ ಮಾಡ್ಕಲ್ಲ ಅಂದ್ರೆ ಆಸೆ ಇದ್ದಿರುತ್ತಲ್ಲ. ನಾವು ಒಂದು 2 ವಾರ ಆಯ್ತು, 3 ವಾರ ಆಯ್ತು, ಇನ್ನು ನಾವು ಒಂಚೂರು ಪದಗಿದೆಲ್ಲ ಹಾಡ್ತಾ ಇದ್ದೆ, ಯಕ್ಷಗಾನದ ಪದಗಿದೆಲ್ಲ ಚೂರು ಹಾಡ್ತಾ ಇದ್ದೆ. ಯಾಕಂದ್ರೆ ಕೇಂಬರ್ ಯಾರಿಲ್ಲ, ಅಟ್ಲೀಸ್ಟ್ ಮೈಕಿಗಾರು ಆಡ್ರೆ ಎಲ್ಲೋ ಊರಾಗ ತೋರಿಸಿದ್ರು, ನಮ್ಮೂರ್ ಗಂಡಿತ್ತು ಎಂತೋ ಮಾಡ್ತಾ ಇತ್ತು ಅಂತ ಹೇಳಿ ಖುಷಿ ಆಗ್ತಲ್ಲ. ಹಾಗೆ ಎಂತ ಮಾಡೋದಂದ್ರೆ ಊರ್ ಭಾಷೆ ಮಾತಾಡ್ದೆ. ನನ್ನ ಫ್ರೆಂಡ್ ಶಶಿ ಅಂತ ಅವನ ಹತ್ರ, ಏನು ಹಿಂಗ್ ಭಾಷೆ ಮಾತಾಡ್ತಾ ಇದೆಯಾ ಅಂತ ಸ್ವಲ್ಪ ಊರ್ ಭಾಷೆ ಹಾಗೆ ಮಾತಾಡ್ತಾ ನಂಗೆ ಕಾಲ್ ನೋಯ್ತು, ನೀವು ಬೇಕಾದ್ರೆ ನಿಂತ್ಕೊಂಡು ಮಾತಾಡಿ ಆಚೆ ಜನಕ್ಕೆ ಹೇಗೆ ರೀಚ್ ಆಗ್ತದೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಏನೂ ಗೊತ್ತಾಗ್ತಿಲ್ಲ. ಶನಿವಾರ ದಿವಸ ಸುದೀಪ್ ಸರ್ ಬಂದ್ರು. ನೀವು ಕುಂದಾಪುರದವ್ರಲ್ವಾ? ಹೌದು, ಕುಂದಾಪುರ ಕನ್ನಡ ಸಕ್ಕತ್ತಾಗಿ ಮಾತಾಡಿದ್ರಿ. ಹೀಗೆ ನೀವು ಒಂದು ಕಾನ್ವರ್ಸೇಷನ್ ಬರೀ ಕುಂದಾಪುರ ಕನ್ನಡದಲ್ಲೇ ಮಾತಾಡಿ ಅಂತ ಹೇಳಿದಾಗ, ಅದು ನನಗೆ ಆಚೆ ಬಂದ್ಮೇಲೆ ಬಹಳ ಫೇಮಸ್ ಆಗಿದೆ ಅನ್ನೋದು ನಂಗೆ ಗೊತ್ತಾಯ್ತು. ಅವಾಗಿಂದ ನಮ್ಮೂರವರೆಲ್ಲ ಸ್ವಲ್ಪ ಓಟ್ ಹಾಕೋಕ್ಕೂ ಜಾಸ್ತಿ ಮಾಡ್ರೆ ಏನೋ ಎಲ್ಲ ಖುಷಿ ಆಯ್ತು. ಕುಂದಾಪುರ ಕನ್ನಡ ಅಂತ ಇಷ್ಟ ಆಯ್ತು. ಮತ್ತೆ ನಾನಾಗಳು ಮಾತಾಡುತ್ತೆ, ನೀವು ಹೇಳಿದ್ರಿ ಸಿನಿಮಾ, ರಾಜಕೀಯ, ಮತ್ತೊಂದು ಕ್ರಿಕೆಟ್. ಇದು ನಮ್ ಟ್ಯಾಲೆಂಟ್ ಇಂದ ಬರುವುದಲ್ಲ, ಅದೊಂದು ಸ್ಟಾರ್ ಮತ್ತೆ ಆ ಟೈಮ್ ಬಂದಾಗ ಬರ್ತದೆ ಹೇಳಿ.
ಸಾಧಾರಣ ಒಂದು 20 ಪಿಕ್ಚರ್ ನೀವು ಆಕ್ಟ್ ಮಾಡಿರಿ. ಆಕ್ಚುಲಿ 20 ಪಿಕ್ಚರ್ ಅಲ್ಲಿ ಕ್ಯಾರೆಕ್ಟರ್ ಆಗಿ ಆರ್ಟಿಸ್ಟ್ ಮಾಡಿ ಹೀರೋ ಆಗಿ ಒಂದು 8 ಸಿನಿಮಾ ಮಾಡಿ. ಆಮೇಲೆ 50 ದಿವಸ ಓಡದ ಪಿಕ್ಚರ್ ಅಂದ್ರೆ ನೀವು ನಟನೆ ಮಾಡಿದ 50 ದಿವಸ ಓಡಿದ ಪಿಕ್ಚರ್ ಜಾಲಿ ಡೇಸ್. ಎಸ್, ಆಕ್ಚುಲಿ ಇನ್ನೊಂದು ಪಾಯಿಂಟ್ ಹೇಳ್ಬೇಕು, ನಾನು ಬೆಂಗಳೂರಿಗೆ ಬಂದಿರೋದೇ ಒಂದು ವಿಶೇಷ. ಸೊ ನಮ್ಮ ಜಯಪ್ರಕಾಶ್ ಹೆಗ್ಡೆ ಅವರು ಅವ್ರದ್ದೊಂದು ಫೋಟೋ ಬರೀತೀನಿ ಊರಲ್ಲಿ. ನಾನು ಯಾವುದೇ ಆರ್ಟ್ ಕಾಲೇಜಿಗೆ ಹೋಗಿಲ್ಲ, ಬಟ್ ನನಗೆ ಪೇಂಟಿಂಗ್ ಬಗ್ಗೆ ಬಹಳ ಹುಚ್ಚಿತ್ತು. ಅವ್ರು ಫೋಟೋ ಬರೆದು ಅವ್ರಿಗೆ ಕೊಟ್ಟ ತಕ್ಷಣ ಅವ್ರು ಹಠ ಹಿಡಿದು ನಾನು ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದು. ನನ್ನ ಪಪ್ಪ ಇವ ಬೆಂಗಳೂರಿಗೆ ಹೋಗ್ಬಾರ್ದು ಅಂತ ಜಯಪ್ರಕಾಶ್ ಹೆಗ್ಡೆ ಇವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಇವರಿಬ್ರು ವಾದದಲ್ಲಿ ಅವರು ಫೋಟೋ ಫಿಶರೀಸ್ ಮಿನಿಸ್ಟರ್ ಆಗಿದ್ರು. ಆಫೀಸಿಂದ ನನಗೆ ಲೆಟರ್ ಕಳಿಸ್ಕೊಂಡು ನಾನು ಬೆಂಗಳೂರಿಗೆ ಕರ್ಸ್ಕೊಂಡ್ರು. ಆದ್ರಿಂದ ನಾನು ಚಿತ್ರಕಲಾ ಪರಿಷತ್ಗೆ ಬಂದೆ. ಚಿತ್ರಕಲಾ ಪರಿಷತ್ತಲ್ಲಿ ನಾಟಕ, ಇದು ಫಿಲ್ಮು ಇವೆಲ್ಲ ಕನೆಕ್ಟ್ ಆಗಿರೋದ್ರಿಂದ ಕಲಾಕ್ಷೇತ್ರದ ನಂಟು ಬೆಳೆದು ಹಾಗೆ ಸಿನಿಮಾಕ್ಕೆ ಎಂಟ್ರಿ ಕೊಟ್ಟೆ. ಬೆಂಗಳೂರಿಗೆ ಬಾರದೇ ಇದ್ರೆ ನೀವು ಏನಾಗ್ತಿದ್ದೀರಿ? ನಮ್ಮಪ್ಪ ಒಂದು ಸ್ಟೋನ್ಲೆಸ್ ರೈಸ್ ಮಿಲ್ ಹಾಕೊಡ್ಬೇಕಂತ ಯೋಚನೆ ಮಾಡಿದ್ರು. ಇಲ್ಲ ಹಾಗಲ್ಲ, ಬೆಂಗಳೂರಿಗೆ ಬಂದಿರು ನೀವು ಗಣಸ ಹಾತಿದ್ದೀರಿ, ಅಲ್ಲೇ ಇದ್ರು ನೀವು ಗಣಸೆ ಹಾತಿದ್ದೀರಿ. ಅದೇನೋ ಅದೇನೋ. ಈಗ ಒಂದ್ ವೇಳೆ ಅಂತ ಮತ್ಕುನ ಅಂತ ಜಾಲಿ ಡೇಸ್ ಅಂತ ಫಿಲ್ಮ್ ಅನ್ನ ಈಗ ಕಾಲೇಜಿಂಗ್ ರಿಯೂನಿಯನ್ ಗೆಟ್ ಟುಗೆದರ್ ಅಂತ ಹೇಳಿ ಅಂತ ಈಗ, ಯಾಕಂದ್ರೆ ಅಂತ ನಮ್ಮ ಯುವಕರನ್ನು ಒಟ್ಟು ಮಾಡ್ಲಿಕ್ಕೆ ಅಂತ ಪಿಕ್ಚರ್ ಬೇಕಿರೋದು. ಮತ್ತೆ ಅಂತದೇ ಒಂದು ತೆಗಿಬಹುದಾ ನೀವು? ಖಂಡಿತ. ಅದು ಇಲ್ಲ, ಅದು ಅದೃಷ್ಟ. ಆಕ್ಚುಲಿ ನಮ್ಮ ಸುಂದರ್ನಾಥ್ ಸುವರ್ಣರು ಅಂತ ದೊಡ್ಡ ಕ್ಯಾಮರಾಮನ್ ಅವರು, ನಾನು ವಿಮನ್ ಅವ್ರಿಗೆ ಅಸಿಸ್ಟೆಂಟ್ ಆಗಿದ್ದಾಗ ಈ ಹುಡುಗ ಆರ್ಟಿಸ್ಟ್ ಆಗ್ತಾನೆ, ಈ ಹುಡುಗ ಆರ್ಟಿಸ್ಟ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಅವರೇ ನನ್ನ ಕರ್ಕೊಂಡು ಹೋಗಿ MD ಶ್ರೀಧರ್ ಹತ್ರ ಅವಕಾಶ ಕೊಡಿಸಿದ್ರು. ಅದು ನಮ್ಮ ಅದೃಷ್ಟಕ್ಕೆ ನಾವು ಮಾಡಿರೋ ಪ್ರಥಮ ಫಿಲ್ಮೇ 50 ದಿವಸ ಓಡ್ತು. ಸೊ ಅಲ್ಲಿಂದ ಇಲ್ಲಿವರೆಗೆ ನಮಗೆ ಒಂದು 8 ಸಿನಿಮಾ ಮಾಡೋಕ್ಕೆ ಅವಕಾಶ ಆಯಿತು. ಯಾವಾಗಲೂ ಫಸ್ಟ್ ಫಿಲ್ಮ್ ನಮ್ಗೆ ಸಕ್ಸಸ್ ಆದಾಗ ನಮಗೆ ನೆಕ್ಸ್ಟ್ಗೆ ಅವಕಾಶ ಸಿಗುತ್ತೆ. ಯಾಕಂದ್ರೆ ಗಾಡ್ ಫಾದರ್ ಇಲ್ಲದೆ ಬಂದವರಿಗೆ ಇದು ಫಸ್ಟ್ ಫಿಲ್ಮ್ ಸಕ್ಸಸ್ ಆಗಬೇಕು. ಆ ಜಾಲಿ ಡೇಸ್ ಇನ್ನೊಂದು ಮಾಡೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಅದು. ಬಟ್ ಆಕ್ಚುಲಿ ನಾವೆಲ್ಲ ಅದೇ ಟೀಮ್ ಅವ್ರು ಸೇರಿ ಇನ್ನೊಂದು ಜಾಲಿ ಡೇಸ್ 2 ಮಾಡಬೇಕು ಅಂತ ಒಂದು ಪ್ಲಾನಿಂಗ್ ಅಲ್ಲಿ ಇದೀವಿ. ಅದರ ಇನ್ನೂ ಮಾತುಕತೆ ನಡೀತಾ ಇದೆ. ಇನ್ನೊಂದು, ಇದು ಕುಂದಾಪುರ ಕನ್ನಡದ ಹಬ್ಬ. ಕುಂದಾಪುರ ಕನ್ನಡದಾಗ ಮಾತಾಡ್ಕ ಬಿಡುಕಿಲ್ಲ. ಹಾ ಹೌದಲ್ದ? ಇಲ್ಲ, ಒಂದು ಹಂತಕ್ಕೆ ಬತ್ ಆದ್ರೆ ಮಾತಾಡ್ತಾ 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 ಹಂಗೆ ಕುಂದಾಪುರದಿಂದ ಬೆಂಗಳೂರಿಗೆ ಬಂದ್ಬಿಡ್ತೀವಿ. ಅದು ಮೈಕ್ ಸಿಕ್ಕಿರ್ಕೊಳ್ಳ ಹಾಗೆ ಅದೆಂತ ಹತ್ಕೊಂಡ್ರೆ ನಾವು ಭಾಷೆ ಅಥವಾ ಅದಕ್ಕೊಂದು ಶಿಷ್ಟ ಭಾಷೆ ಅಂತೇಳಿ ಏನು ಬಳಸ್ಕೊಂತತ್ತೆ ಇರ್ಲಿ. ಕುಂದಾಪುರ ಕನ್ನಡದಂಗೆ ಯಾವ್ದಾದ್ರು ಒಂದು ಶಬ್ದ ಅಥವಾ ಒಂದು ಬೈಗುಳ ನೀವು ಬಹಳ ಮೆಚ್ಕೊಂಡದಿದ್ರೆ ಹೇಳಿ ಕಂಬ, ಯಾವ್ದಾದ್ರು ಒಂದು. ನಾವು ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ, ನೀವು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಂಗೆ ಭಾಳ ಖುಷಿ ಆಯಿತು. ಅದು ಜನಕ್ಕೆ ತಲುಪಿದ್ರೆ ಅದರ ವ್ಯಾಲ್ಯೂ ಇನ್ನೂ ಚೆನ್ನಾಗಾಗುತ್ತೆ ಅಂತ ನನಗೆ ಅನಿಸ್ತು. ಹಾಡಿ ರಂಡಿದೆಲ್ಲರೂ ವಾಲಿ ಕಳುಕೆ ಅಂತ ಈ ಥರ ನಾವೇನು ಬೈತೀವಲ್ಲ, ಅದರ ಮಹತ್ವ ಹೇಳಿದ್ರು ನಮ್ಮ ಗ್ರೀನ್ ರೂಮಲ್ಲಿ. ಅದು ಅದ್ಭುತವಾಗಿತ್ತು. ಅದನ್ನ ನೀವು ಜನಕ್ಕೆ ತಿಳಿಸ್ಕೊಟ್ರೆ ಇನ್ನು ನಮ್ಮ ಸಂವಾದ ಯಾಕಾರು ಕೇಳ್ಕಿತ್ತು ಮರ್ರೆ ಇದನ್ನ. ವಾಲಿ ಕಳುಕೆ ಅಲ್ಲ ಅದು ಶಬ್ದ. ದಯವಿಟ್ಟು ಅದನ್ನ ಇವ್ರ ಜೊತೆ ನಾನು ವೇದಿಕೆಗೆ ಹೇಳೋದಿದ್ರೆ, ಆ ಶಬ್ದ ಏನಿತ್ತಲ್ಲ ಅದು ನಮ್ಮ ಸಮಾಜದ ಹೆಣ್ಣು ಮಕ್ಕಳಿಗೆ ಹೇಳಬಾರದು ಒಂದು ಅಮಂಗಲ ಪದ. ಆದರೆ ಅದಕ್ಕೆ ಇನ್ನೂ ಒಂದು ಅರ್ಥ ಇತ್ತು. ಏನಕ್ಕೆ ಅಂದರೆ, ಹಿಂದೆ ಮಳೆಗಾಲದಂಗೆ ಎಲ್ಲ ಗೆದ್ದಿ ಕೆಲಸ ಆದಮೇಲೆ ಭಾಳ ಕಷ್ಟ ಇದ್ದವ್ರು ಏನು ಮಾಡ್ತಿದ್ರು ಕೇಂದ್ರೆ, ಘಟ್ಟಕ್ಕೆ ಅಲ್ಲಿ ತೆಂಗಿನ ತೋಟ ಮಾಡೋಕೆ, ಅಡಿಕೆ ತೋಟ ಮಾಡೋಕೆ, ಹುಲ್ಲು ಸೌರೋಕೆ, ಹಟ್ಟಿ ಕಣ್ಕಂಬಕ್ಕೆ, ಅವ್ರ ಮನೆ ದನ ಕಾಮಕ್ಕೆ ಕೆಲಸಕ್ಕೆ ಹೋಗ್ತಿದ್ರು. ಆ ಕೆಲಸಕ್ಕೆ ಒಂದು ಹೆಸರಿದ್ದಿತ್ತು. ಅಲ್ಲಿ ಹೋಗುವಾಗ ಮಕ್ಕಳಿಗೆಲ್ಲ ಭಾಳ ಕಷ್ಟ ಇದ್ರೆ ಅಬ್ಬಿ ಹೇಳ್ತಿದ್ದಾಳೆ, ಮಗ ನೀನು ಅವರೊಟ್ಟಿಗೆ ಹೋಗು ಘಟ್ಟಕ್ಕೆ, ಅಲ್ಲಿ ದನ ಮೀಸು ಮರನ ಕಟ್ಟಿ ಮಾಡಿ, ಇಲ್ಲಿದ್ರೆ ನಿಂಗೆ ಹೊಟ್ಟೆ ತುಂಬಿಸೋಕೆ ಆಗ್ತಿಲ್ಲ, ಮಳೆಗಾಲ ದಿವಸ ಭಾಳ ಕಷ್ಟ, ಕಾಕಿ ಕಣ್ ತೋಡೋ ದಿವಸ ಆಸಡಿ ಅಂದರೆ ಘಟ್ಟಕ್ಕೆ ಹೋಗಂತಿದ್ದೀವಿ. ಹಾಪತಿನ ದೊಡ್ಡ ರೊಟ್ಟಿ ಹಾಪತಿನ ಮಕ್ಕಳ ಹತ್ರ ದುಡ್ಡು ಇರುವುದಿಲ್ಲ. ಅಲ್ಲೆಲ್ಲರೂ ಅವನಿಗೆ ಹೆಚ್ಚು ಕಡಿಮೆ ಯಾರೇ ಉಮ್ಮಕ್ಕೆ ಹಾಕಿದ್ರೆ ಹೊಸುವಾರೆ ಕರ್ಕೊಂಡು ಹೋದ್ರೆ ಹಿಂಸೆ ಕೊಟ್ರೆ ಅವ ಬಪ್ಪದೆ ಹೆಂಗೆ. ಆಗಳಿಗೆಲ್ಲ ಮಕ್ಕಳಿಗೆ ಗಂಡಸರಿಗೆ ಏನಿರ್ತಕ್ಕೆ ಅಂದರೆ, ಕೆಮಿಗೆ ಒಂದು ಒಂಟಿ ಅಂತೇಳಿ ಒಂಟಿ, ಅದು ಹಿಂಗೆ ಗಾಳದ ಕಣಂಗೆ ಬೆಂಡಿದ್ರೆ ಅದಕ್ಕೆ ಕೊಡ್ಗಿ ಅಂತ ಹೇಳ್ತಿದ್ರು. ಆಗ ಕೊಡ್ಗಿ ಅಥವಾ ಒಂಟಿ ಏನೇ ಇರಲಿ ಅದು ಗಂಡು ಮಕ್ಕಳ ಕಿವಿ ಹಂಗೆ ಇರ್ತಿದ್ದಿತ್ತು. ನಮ್ಮ ಧನರಾಜರ ಕಿವಿಯಲ್ಲಿತ್ತು. ನಾವು ಸ್ಟೈಲಿಗೆ ಅದನ್ನು ಮನೆಗೆ ಹಾಕೊಂಡಿರೋ ಇಲ್ಲ ಬಳಿ ಅಂಗಡಿ ತೆಗೆದು ಹಾಕೊಂಡಿರೋ ನಂಗೆ ಗೊತ್ತಲ್ಲ. ಆದರೆ ಮನೆಗೆ ಅಬ್ಬಿ ಹೇಳ್ತಿದ್ದಾಳೆ, ಆಪತ್ತಿನ ಮಗ ನಿಂಗೆಲ್ಲರೂ ಘಟ್ಟಕ್ಕಲ್ಲಿ ಹೋದಲ್ಲ ಕಷ್ಟ ಆದಿದ್ರೆ ದಮ್ಮಯ್ಯ ಅಲ್ಲೆಲ್ಲರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬೇಡ, ಊರು ಬಿಟ್ಟು ಓಡಿ ಹೋಯ್ಬೇಡ. ನಿನ್ನ ಕೆಮಿಯಂಗೆ ಒಂದು ವಾಲಿ ಇತ್ತಲ್ದ, ಆ ವಾಲಿ ಕಳೆದು ಅಲ್ಲಿ ಯಾರಿಗಾರು ಅಡ ಇಟ್ಟು ಆ ದುಡ್ಡಂಗಾರು ಮನೆ ಬಂದು ಸೇರ್ಕೊ ಮಗ, ನನ್ನ ಮಗ ನೀನು ಹಾಳಾಪಕ ಆಗ ಅನ್ನೋದು ಇನ್ನೊಂದು ಕಷ್ಟ ಸೂಚನೆ ಶಬ್ದ ಅದಕ್ಕಿತ್ತು. ಕೇವಲ ಹೆಣ್ಣು ಮಕ್ಕಳಿಗೆ ಬೈಯುವ ಶಬ್ದ ಅಂಥೇಳಿ ಅದನ್ನು ತಕೊಂಡ್ಬಿಡಿ. ಯಾಕೆ ಆ ಶಬ್ದ ಬಂತುಕೊಂಡ್ರೆ, ಹಿಂದೆ ಆಭರಣ ಲೋಹ ಕಂಡಿಡಿಕಿದ್ರೆ ಮುಂಚೆ ಒಂಚೂರು ಹೇಳುದಾ? ಹೇಳಿ ಹೇಳಿ. ಕಣ್ಣಿಡಿಕಿದ್ರೆ ಮುಂಚೆ ನಮ್ಮ ಇದನ್ನ ಈ ಆಭರಣ ಎಲ್ಲ ಹೆಣ್ಣು ಮಕ್ಕಳು ಯಾವ್ದ್ರಂಗೆ ಮಾಡ್ಕೊಂತಿದ್ರು ಕೇಳ್ರೆ, ಹಣಿ ಮರದ ಓಲಿ ಹಂಗೆ ಮಾಡ್ತಿದ್ದೆ. ಓಲಿ ಹಂಗೆ ಮಾಡ್ತೇಪ್ಕೋಯ್ ಅದನ್ನ ಓಲಿ ಓಲಿ ಅಂತ ಕರೋದು.
ಕಿವಿ ಹೆಚ್ಚು ಕಿವಿ ಲೋಲಕ್ಕೆಲ್ಲ ಅದ್ರಂಗೆ ಮಾಡ್ತಿದ್ರು. ಅದಕ್ಕೆ ಅದನ್ನು ಓಲೆ ಓಲೆ ಅಂತ ಕರೋದು ಅಷ್ಟೇ, ಮತ್ತೇನಲ್ಲ. ನಾವು ಪತ್ರಿಕೆಯನ್ನು ಬರೋದಿದ್ರೆ ಆಗಳಿಗೆ ಹಣಿ ಓಲೆ ಹಿಂಗೆ ಬರೋದು, ಅದಕ್ಕೆ ಕರೆಯೋಲೆ ಎಂದ ಹೆಸರು. ಇವತ್ತು ಕರೆಯೋಲೆ ಎಂದೇಳಿ ಆಯ್ತು. ಆ ಓಲೆ ಅದು ಹೋಗಿ ಆಭರಣ ಬಂತು. ಆದರೂ ಇವತ್ತು ನಾವು ಕಿವಿ ಓಲೆ ಬೆಂಡೋಲೆ ಅಂತ ಹೇಳೋದು. ಆ ಬೈಗಳು ಅವ್ರಿಗೆ ಒಂದೇ ಸಂಬಂಧಪಟ್ಟದ್ದಲ್ಲ. ಬಡತನವನ್ನು ಹೇಳೋಕೆ ನಮ್ಮ ಹಿಂದೆ ಕುಂದಾಪುರದಂಗೆ ತಾಯಿಯಂದಿರು ಮಕ್ಕಳನ್ನ ಇನ್ನೂ ಹತ್ರ ಆಯ್ಲಿ ಅಂತ ಹೇಳೋದಕ್ಕೆ, ಮಗ ಚಿನ್ನ ಹಾರು ಹೊಯ್ಲಿ, ನಿನ್ನ ಕೆಮ್ಮಿಂಗಿದ್ದ ವಾಲಿ ಹಾರು ಹೊಯ್ಲಿ ಮಗ, ನೀನು ಅದನ್ನು ತೆಗೆದು ಮಾರಿಯರು ಆ ದುಡ್ಡಂಗೆ ಮನಿ ಬಂದು ಸೇರ್ಕೊಂಡೇಳಿ ಮಳಿ ಬಪ್ಪತ್ತಿನ ತಾಯಿಗೆ ಮಗು ಕಷ್ಟ ಕೇಳದ ಶಬ್ದ. ಯಾರು ಅದನ್ನು ನೆಗೆಟಿವ್ ಆಗಿ ನಮ್ಮ ತಾಯಿಯಂದರಿಗೆ ಯಾರು ಅದನ್ನು ಹೇಳುವ ಶಬ್ದವನ್ನು ಇಟ್ಕೊಂಡ್ಬಿಡಿ. ಅದಕ್ಕೆ ಅರ್ಥ ಇನ್ನೂ ಒಂದಿತ್ತು ಅನ್ನೋದನ್ನ ನೀವು ಹೇಳ್ತಿದ್ದೆ. ಮೇಡಮ್ ನೀವು ಬೇವರ್ಸಿ ನಾನಾ ಅಲ್ಲ, ಆಗ್ಲೇ ಮಾತಾಡ್ಕಂತಲ್ಲ ಇವ್ರು ಲೈಕ್ ಮಾಡಿ ಹೇಳ್ರಿ. ನನಗೆ ಕಪ್ಪು ಕಟ್ಟಿದ್ದ ಇಷ್ಟು ವರ್ಷ ಬಂದು ಒಂದೆರಡು ಮಾತಾಡಿ ಅವರು ಒಬ್ರು ಕುರ್ಚಿ ತಪ್ಪೋದು, ಕೂರ್ಸೋದು, ಹಾಳಿ ಹಾಕೋದು. ಅಲ್ಲ ನಿಮ್ಗಲ್ಲ ಮೇಷ್ಟ್ರೆ, ನಾ ಹೇಳುದು ಇಲ್ಲ, ನಿಮ್ಗಲ್ಲ. ಅವರು ಎಂತಕ್ಕೆ ಹೇಳದಂದ್ರೆ ಬೇವರ್ಸಿ ಅನ್ನೋದು ಒಳ್ಳೆ ಪದ, ಆಗ ಮಾತಾಡ್ಕಂತಲ್ಲ ನಾವು. ಅಂದ್ರೆ ಅನಾಥ, ಪಾಪ. ಅವ್ನು ಯಾರು ಇಲ್ದಿದ್ದಾನ ಪಾಪ, ಅದನ್ನ ಒಳ್ಳೆ ರೀತಿ ಅದ್ರ ಅರ್ಥ ನೀವು ಬಳಸಿದ್ರೆ ಹೇಗೆ? ಲೈಕ್ ಕೇಳುತ್ತಲ್ಲ. ಹಂಗೆ ಅದ್ರ ಪಾಪ ಅರ್ಥ. ಅವ್ನು ಬೇವರ್ಸಿ, ಯಾರು ಹೌದು. ಅವ ಬೇವರ್ಸಿ, ಅವನಿಗೆ ಯಾರು ಇಲ್ಲ. ಯಾರು ಎದುರು ಬಂದ್ರೆ ಅನಾಥ ಮಗ ಪಾಪ ಇವ ಬೇವರ್ಸಿ. ಆಗಲೇ ಹೇಳಿದ್ರಲ್ಲ, ಆ ಬ್ಯಾವರ್ಸಿ ಬಂದ ಒಂದು ಚಾ ಕೊಡಿ. ಇವ್ರು ಬ್ಯಾಡಿದ್ದಿತ್ತೋ ಬ್ಯಾಡಿ, ನನ್ನ ಮಾನ ಮರ್ಯಾದೆಲ್ಲ ಹೋಯ್ತದ. ಆ ಪದದ ಅರ್ಥ ಅಂದ್ರೆ ಬೈಗುಳು ಕೇಂದ್ರದಕ್ಕೆ ಅವರು ಶಬ್ದ ಹೇಳದ. ಆ ಪದದ ಅರ್ಥ ಏನು ಕೇಂದ್ರೆ, ಬೇ ಅಂದ್ರೆ ಒಂದು ನಿಷೇಧಾರ್ಥಕ ಶಬ್ದ, ವಾರಿಸು ಅಂದ್ರೆ ಯಾರು ಕಂಡುಕಂಬರಂದಲ್ಲಿ ಅರ್ಥ. ಯಾರೂ ಕಂಡುಕಂಬರ್ ಇಲ್ದಿದ್ದಕ್ಕೆ ಅದಕ್ಕೆ ಬೇವಾರಿಸು ಅಂತ ಹೇಳ್ತಾವ. ಒಬ್ಬ ಅನಾಥನನ್ನ ಪಾಪ ಮರೆ ಅವ ಯಾರು ಇಲ್ದಿದ್ದವ, ಬೇವಾರಿಸು ಅಂದ್ರೆ ಯಾರು ಇಲ್ದಿದ್ದವ ಅನ್ನುವ ಶಬ್ದವನ್ನ ನಾವು ಹೀನಾರ್ಥ ಕೊಟ್ಟು ಅದನ್ನ ಬೈಗುಳ ಮಾಡಿಟ್ಟು ಬಿಟ್ರೆ ಅದು ಬೈಗುಳಲ್ಲ. ಪಾಪ ಅಂದ್ರೆ ಬಾಯಿ ಮುಚ್ಕೊಂಡು ಇನ್ನೇನು ಹೇಳಬೇಡ. ಇನ್ನು ಒಂದು ಮಾತಾಡ್ರೆ ನೀರ್ ಬಾಟ್ಲಿ ಬಾಯಿ ತುಂಬಿ ಬೇಡ ಬೇಡ. ಅಲ್ಲ, ಇನ್ನು ಯಾರು ಪಾಪದಾರ್ ಬಂದ್ರೆ ಪಾಪ ಇವ ಬೇವರ್ಸಿ ಎಂತ ಮಾಡೋದು, ಎಂತ ಒಂಚೂರು ಕೆಲಸ. ಸಾಕ ನಾ 1000 ರೂಪಾಯಿ ಬೈದಿ ಇಂಥ ಶಬ್ದ ಹೇಳೋದಿಲ್ಲ. ಇನ್ನು ನನ್ನ ಇವರೊಟ್ಟಿಗೆ ಕೂರಿಸ್ಬೇಡಿ, ಕಾಂಚನ್ರೇ ಕೂರಿಸ್ಬೇಡಿ. ಇನ್ನು ಮತ್ತೊಂದು ಕೇಂದ್ರ ಇನ್ನು ಇಲ್ಲ. ಅಲ್ಲ, ನಾವು ಆಗಳ ಮಾತಾಡ್ಕಂತಲ್ಲ ಮಾತಾಡೋದಿಲ್ಲ. ಆ ಶಬ್ದ ಕೈ ನಾಳೆ ಮತ್ತೆಂತಲ್ಲ, ಇಲ್ಲ ಲೈವ್ ಹೊತ್ತೆ ಇರುತ್ತೆ. ಇನ್ನು ನನ್ನನ್ನು ಹಂದಡೇರಿ ಅಂತ ಕರುವುದಿಲ್ಲ. ಅಲ್ಲ, ಒಳ್ಳೆ ಪದ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಹೇಳೋದು. ಇಲ್ಲಿ ಬಿಡಿ. ಈಗ ನೀವು ಊರಂಗಿದ್ದಲ್ಲಿ ಕೃಷಿ ಎಲ್ಲ ಮಾಡ್ತಿದ್ದೀರಿ? ನಾ ಕೃಷಿ ಮಾಡೋಕೋ ಇಲ್ಲ, ಕಾಣ್ತಿದ್ದೆ. ಅವ್ರು ಇವರು ಆಗಳಿಗೆ ಅದೇ ಬ್ಯಾಸ್ಗೆ ರಜಕ್ಕೆ ದಸರಾ ರಜೆಗೆಲ್ಲರೂ ಹೋದಲ್ಲ, ಅದೇ ಹೂಡು ಕಾಮ್ದ ಅಥವಾ ಕೋಳಿ ಪಡಿಗೆ ಹೋಗ್ದ, ಯಕ್ಷಗಾನ ಹೋಗ್ದ. ಕಾಂಬದ ದೊಡ್ಡ ಜೋಗಳಲ್ಲ. ಹೌದು. ನಾನು ಯಾರೋ ಇಮನ್ ಬಿಡುತ್ಕೊಂಡಿದ್ದೆ, ನಂಗೆ ಇಮನ್ ಬಿಡುಕತ್ತ ಅತ್ತ. ಯಾರೋ ರೈಲ್ ಬಿಡುತ್ಕೊಂಡಿದ್ದೆ, ನಂಗೆ ಬಿಡುಕತ್ತ. ಕೆಲವರು ರೈಲ್ ಬಿಡ್ತಾರೆ ಮಾರ್ರೆ, ಅಯ್ಯೋ ಬಾಯಾಗ ಬಿಡ್ತಾರೆ ರೈಲ್. ಹೌದಲ್ಲ? ಹೌದು. ಕಂಡ್ರೆ ಇಲ್ಲ ಮಾಡಿರ್ಯಾ? ಮಾಡೋಕೋ ಇಲ್ಲ, ಮಾಡೋಕೋ ಒಂಚೂರು ಹದ್ದು ಎಲ್ಲ ಮಾಡೋದಂತೆಲ್ಲ ಹೇಳ್ತಾರಲ್ಲ, ಅಲ್ಲಿ ಯಾರೋ ಮಾಡೋತಿಗೆ ಅದ್ರ ಹಾಗೆ ಅದ್ರ ಮೇಲೆ ನಿಂತ್ಕೊಂಡು ಹೋಗ್ದ ಹೂಡೋತಿ. ಅವ್ರು ಒಳಲೆಲ್ಲ ಹಾಕ್ತಾರಲ್ಲ, ನೀವು ಒಳಲ್ ಲೈಕ್ ಹಾಕ್ತೀರಿ ಅನ್ಕೊಂಡಿರಿ. ಒಳಲ್ ಒಂದ್ಸತಿ ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಸುಮ್ನೆ ನನ್ನ ಫ್ರೆಂಡ್ ನವೀನ್ ಸಜ್ಜು ಅಂತ ಇದ್ದ. ಅವನು ನಿಮ್ಮೂರ್ದ ಹೆಂಗೋ ನಮ್ಮೂರಲ್ಲಿ ಇದೊಂದು ಮ್ಯೂಸಿಕ್ ಬರೋದು ಗುರು, ಹೂಡ್ತಾ ಇರ್ಬೇಕಾರೆ ಒಂಥರ ಹಿಂಗ್ ಮಾಡ್ತಾರೆ, ಅದು ನೀನ್ ಹಾಕೋ ಎಲ್ಲಾರು ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ಅದನ್ನ ಸುದೀಪ್ ಅವರು ಬಂದಿದ್ರು. ಆ ಹಿಂದಿನ ದಿವಸ ಅಂಬರೀಷ್ ಅವ್ರು ತೀರೋಗಿದ್ರು. ನಮ್ಗೆ ಗೊತ್ತಿಲ್ಲ ವಿಷಯ. ಇವತ್ತು ನಾವು ಬಹಳ ದುಃಖದಲ್ಲಿ ಇದೀವಿ, ಹಾಗೆ ಹೀಗೆಲ್ಲ ಮಾತಾಡ್ತಾ ನೀವೊಂದು ಅದೇನೋ ಒಂದು ಮಾಡಿದ್ರಿ, ಒಂದು ಟೋನು ಧನರಾಜ್ ಅವರೇ ಅದು ಮಾಡಿ ಅಂತ ಹೇಳಿದ್ರು. ನಾನು ಅವತ್ತು ಮಾಡಿದ್ದೆ, ಬಟ್ ಅದು ಟೆಲಿಕಾಸ್ಟ್ ಆಗ್ಲಿಲ್ಲ. ಸೊ ಒಳಲ್ ಹಾಕೋದಂದ್ರೆ ಆಗಲಿ ಚಂಟಿಲಿ ಪದಿ ಒಳಲ್ ಹಾಕಿ ಒಳಲ್ ಒಂಚೂರು ಖುಷಿ ಅಷ್ಟೇ. ಈಗ ಹಾಕೋ ಕೇಳ್ಬೇಡಿ, ಹಾಕಿ ಒಂದ್ ಮಾಡೋರಲ್ಲ ಹಾಕೋರಲ್ಲ. ಅಯ್ಯೋ ಬಲ 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 ಬಲ. ಹೀಗಿನ ಒಳಲ್ ಹಾಕಿದ್ರೆ ಹೋರಿ ಕೆಮ್ಮಿ ರಕ್ತ ಬಂದು ಅಲ್ಲೇ ಸತ್ತೋತವು. ಇದು ಒಳಲ್ಲ. ನಾನೆಲ್ಲೋ ಚಂಟಲಿ ಪಡೆದ್ ಕೇಳಿದ್ದ, ಈಗ ಹಾಕ್ದೆ. ಒಳಲ್ ಹಾಕೋದು ಹೆಂಗ್ ಗೊತ್ತಾ? ಅದು ಹೋರಿ ಬೇಜಾರು ಹಾಕಂಗಂದೇಳಿ ಮೂಡಗಟ್ಟದ ಹೊರಬದಿಯಲ್ಲೂ ನೀವು ಹಾಲು ಉಮ್ಮ ಅಂತ ಹೇಳಕ್ ಇಲ್ದಿರಿ ಇವರಿಗೆಲ್ಲ ಒಂಚೂರು ಮತ್ತು ನಿದ್ರಿ ಬಂತೇನೋ. ನಾಗ ಬೆತ್ತದ ಸಸಿ ಹುಟ್ಟಿಯೋ. ನೀವು ಮರ್ಯಾದೆ ತೆಗಿಕಂದೇಳಿ ನಾನು ಕೇಳಿದ್ದ ನನ್ನ. ಇದು ಒಳಲ್, ನೀವು ಹಾಕದ್ದು ಒಳಲಲ್ಲ. ಮತ್ತೆ ಅದಕ್ಕೆ ಹೆಸರಿಲ್ಲ, ಅದಕ್ಕೆ ಯಾವ ಡಿಕ್ಷನರಿ. ಇನ್ನು ನಮ್ಮ ಪಂಜು ಗಂಗೊಳ್ಳಿ ಅವ್ರ ಹತ್ರ ಕೇಳಕ್ಕೆ, ಯಾಕಂದ್ರೆ ಕುಂದಾಪುರ ಕನ್ನಡ ನಿಘಂಟನ ಮಾಡಿ ಕೇಳಕತ್ತು.
ಪಂಜು ಗಂಗೊಳ್ಳಿ ಮತ್ತೆ ಅದಕ್ಕೂ ಮುಂಚೆ ನಮ್ಮ ರೇಖಾ ಬನ್ನಾಡಿ ಅವರು ಕೂಡ ತಳಿಕಂಠಿ ಅಂತೇಳಿ ಒಂದು ಪುಸ್ತಕ ತಂದು ನಮ್ಮ ಕುಂದಾಪುರ ಕನ್ನಡಕ್ಕೆ ಒಂದು ಫಸ್ಟ್ ಡಿಕ್ಷನರಿಯನ್ನು ಕೂಡ ಕೊಟ್ಟಿರೋ. ಅದಕ್ಕೂ ಮುಂಚೆ ಕೂಡ ಒಂದು ಆಗಿತ್ತಂತ ಕೇಳಿದೆ ನಾನು, ಅವ್ರ ಹೆಸರು ನನಗೆ ನೆನಪಿಲ್ಲ, ಇರಲಿ ಸರ್. ನೀವು ಎಸ್ ಸರ್. ಇನ್ನೊಮ್ಮೆ ಆಗ ನಾವು ರೀಯೂನಿಯನ್ ಮಾಡೋದಂತ ಹೇಳಿದ್ವಿ. ಆ ರೀಯೂನಿಯನ್ ಆ ಫಿಲ್ಮನ್ನು ಇನ್ನೊಮ್ಮೆ ಮಾಡೋದಿದ್ರೆ ಮತ್ತೊಂದಿದ್ರೆ ಅಂತ ಹೇಳಿ ನನಗೊಂದು ಚಾನ್ಸ್ ಕೊಡ್ತೀರಿ? ಖಂಡಿತ. ಆ್ಯಕ್ಚುಲಿ ಭಾಳ ಸರಿ ವಸಂತ್ ಗಿಳಿಯಾರು ಸಿಕ್ಕಿದಾಗ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ, ಅವ್ರನ್ನೊಂದು ಆ್ಯಕ್ಟಿಂಗ್ ಮಾಡಿ. ಆ್ಯಕ್ಚುಲಿ ನೀವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರಲೇಬೇಕು. ನೆಕ್ಸ್ಟ್ ನಾವು ಒಂದು ಪಿಕ್ಚರ್ ಜೊತೆಲಿ ಆ್ಯಕ್ಟ್ ಮಾಡೋಣ. ಬಾಯ್ ಅಲ್ಲ ಹೊರಡ್ರಿ ಕಂಡಿ ಈಗಲ್ಲ ಕಡಿ ಇರ್ಲಿ. ನೀವು ಎಲ್ಲರೂ ನಿಮಗೆ ಕೋಳಿಪಡಿ ಬಗ್ಗೆ ಗೊತ್ತಿತ್ತಾ? ಮೇಡಮಿಗೆ ಗೊತ್ತಿತ್ತಾ? ಅವ್ರು ಬಿರಾಮ್ರೆ ಕೋಳಿಪಡಿ ಬಗ್ಗೆ ಎಲ್ಲ ಅಂತ ಅವ್ರು ಕೇಳ್ರಿ. ಅಲ್ಲ, ನಾನು ಅದನ್ನ ಹೇಳೋದಿಲ್ಲ. ಅವ್ರ ಅದು ಹೆಸರು ಎತ್ತಕ್ಕಿಲ್ಲ ಅಲ್ಲ. ಈಗ ನಾವು ಅವ್ರು ತಿಂತಿಲ್ಲ ಅದನ್ನ ಹೇಳೋಕಾಗ. ಈಗ ನಮ್ಮನೆ ಎದುರು ಕಾಕಿ ಹರಿಯೋತ್ ನಾ ತಿಂತನಾ ಇಲ್ಲ ತಿಂದೆ ಇದ್ರಡಿಲ್ಲ ಗೊತ್ತಿಪ್ಪದು ತಪ್ಪ. ಕೋಳಿಪಡಿ ಗೊತ್ತಿತ್ತು, ಅದ್ರ ಹೆಸರೆಲ್ಲ ಗೊತ್ತಿಲ್ಲ. ಕೇಳ್ಬೇಡಿ, ಮರ್ಯಾದೆ ಹೋತ್. ಮತ್ತೆ ಎಂತ ಹೆಸರು ಗೊತ್ತಿಲ್ಲ ನಂಗೆ. ಕೋಳಿ ತಿಂತಿಲ್ಲ ಅಷ್ಟೇ. ಕೋಳಿ ತಿಂತಿಲ್ಲ, ಕೋಳಿ ಪಡಿ ಕೇಳಿದ್ದೆ. ಮೊಟ್ಟೆ ತಿಂತ್ರಿಯಾ? ಇಲ್ಲ. ಮನಿ ಹೆಂಗೆ? ಇಲ್ಲ, ಎಂತ ತಿನ್ನೋದು? ಸುಳ್ಳು ಹೇಳ್ಬೇಡಿ. ಇಲ್ಲ ತಿನ್ನೋದಿಲ್ಲ. ರಘು ಸರ್ ಮಟ್ಟಿ ತಿಂತ್ರ? ಅವ್ರು ತಿಂತ್ರ. ಅವ್ರು ನಿಮ್ಮ ಮನೆಯವರಲ್ದ? ಲೈವ್ ಇತ್ತು ಕೇಳಲಿಲ್ಲ, ಸಮ ಕೇಳಿಲ್ಲ ನಂಗೆ. ಕಣ್ಕಟ್ ಹೇಳೋಕಾಗ ರಘು ತಿಂತ್ರ, ಅವ್ರು ತಿಂತ್ರ. ಅವ್ರ ಗೌಡ್ರನ್ನೇ ಮದಿಯ ಇದ್ದಲ್ಲ ನಾನು. ತಿಂದಿರಿ? ನೀವು ತಿಂತ್ರಿ? ನಾನ್ ತಿನ್ನೋದಿಲ್ಲ, ಅವ್ರು ತಿಂತ್ರ. ಅವರು ತಲೆ ಮಾಂಸ, ಬೋಟಿ, ಚಿಕನ್ ಫ್ರೈ, ಲಿವರ್ ಫ್ರೈ, ಇವರು ಬದನೆಕಾಯಿ ಫ್ರೈ, ತರಕಾರಿ ಫ್ರೈ. ಅವ್ರ ತಲೆ ಮಾಂಸ ತಿನ್ನೋದು, ಇವ್ರ ಅವ್ರ ತಲೆ ತಿನ್ಬೇಕು. ಎರಡು ನಾನ್ ವೆಜ್ ಆಯ್ತು. ಸಿಗರೇಟ್ ಸೇದ್ಕಂತ ಹೇಳಿಲ್ಲ, ಹತ್ರ ಇದ್ರೆ ಹೊಗೆ ತಕೊಂಡ್ರೆ ಸಾಕು. ಇದು ಮೊಟ್ಟೆ ತಿಂತ್ರ? ಇಲ್ಲ. ಮೊಟ್ಟೆ ವೆಜ್ ಅವ್ರು ತಿಂತ್ರ? ಮೊಟ್ಟೆ ವೆಜ್ ನಾನ್ ವೆಜ್? ಅಯ್ಯೋ ರಾಮ, ಬೇಡ ಅದು ಉತ್ತರ ನನಗೂ ಸಿಕ್ಲಿಲ್ಲ. ನಂಗೂ ಸಿಗುದಿಲ್ಲ. ಮಟ್ಟಿಗಿಂತ ಕೋಳಿ ತಿಂತಿಲ್ಲ ಅವರು. ಇಲ್ಲ. ಅವ್ರ ಹತ್ರ ಕೋಳಿ ತಿಂಕೇಳಿ, ಅದ್ರಂಗೂ ಹೂಂಜನ್ನೇ ಬಡದು ತಿಂಕೇಳಿ. ಯಾಕಂದ್ರೆ ಹೇಡಿನ ಬಡುಕಿಲ್ಲ, ಸ್ತ್ರೀ ಹತ್ಯಾ ದೋಷ. ಹೂಂಜ ತಿಂದ್ರೆ ನಮ್ಮ ಪುರುಷ ಹತ್ಯಾ ದೋಷ ಅಂದೇಳಿ ಈ ಪುರಾಣದಂಗಿಲ್ಲ. ಮಟ್ಟಿನಂತೂ ತಿಂಬುಕೆ ಆಗ. ಯಾಕೆಂದ್ರೆ ಮಟ್ಟಿ ಭ್ರೂಣ ಹತ್ಯಾ ದೋಷ. ಮಟ್ಟಿ ಒಳ ಭ್ರೂಣ ನೆನಪಿರ್ಲಿ. ಹೇಗಳಿಗೂ ಇವತ್ತಿಂದ ಕೈ ಸರಿ ಹೂಂಜನ್ ತಿಂಬಕ್ಕೆ ಹೇಳ್ತೆ. ಸರಿ, ಒಂದು ವೇಳೆ ನೀವು ಕುಂದಾಪುರದಲ್ಲಿ ಯಾರಾದ್ರೂ ಒಡ್ಡಿ ಒಲಿಂಪಿಕ್ಸ್ಗೆ ನಮ್ಮ ಕುಂದಾಪುರದ ಕ್ರೀಡೆಯನ್ನು ತಗೊಂಡು ಹಾಕೋದಿದ್ರೆ ಯಾವ್ದನ್ನ ತಗೊಂಡ್ರಿ? ಹೋರಿ ಓಡಿಸೋದು. ಕಂಬಳ. ನೀವು ಎಲ್ಲಿವರೆಗೆ ಉದಾಸೀನ ನಿಮ್ಮನ್ನು ಹಿಡ್ಕೊಂಡಿತ್ತಂದ್ರೆ ಒಲಿಂಪಿಕ್ಸ್ ಯಾರು ಭಾಗವಹಿಸ್ತಾರೋ ಅವರೇ ಓಡಕ್ಕೆ, ಇನ್ನೊಂದನ್ನು ತಗೊಂಡು ಓಡುವುದಲ್ಲ. ಅಲ್ಲ ಈಗ ನನಗೆ ನಾವು ಒಲಿಂಪಿಕ್ಸಿಗೆ ಹೊಯ್ದಿರೋ ಹೇಳಿ ಟಿವಿ ಹೆಂಗೆ ಕಂಡಿದ್ವಿ, ಶಾಲೆಗೆ ಪುಸ್ತಕದಂಗೆ ಓದಿದ್ವಿ. ಕಂಬಳ ತಗೊಂಡೆ ಹೋರಿ ಬಿಟ್ಕೊಂಡು ನೀವು ಕಟ್ಟ ಮೇಲೆ ಕೂಕಂದ್ರೆ ಒಲಿಂಪಿಕ್ಸಿಗೆ ಹಾಕಿ ನಮ್ದು ಕೊಳಕೆ ಮೇಲೆ ಹೋರಿ ಕಂಬಳದ ಹೋರಿ ಓಡಿಸೋರು ನಾ ಕಂಡಿದೆ ಟಿವಿಗೆ, ಅದು ಎದುರೇ ಕಂಡಿದೆ. ಉಸೇನ್ ಬೋಲ್ಟ್ ಅಷ್ಟೇ ಸ್ಪೀಡ್ ಓಡ್ತೇವೆ ಮರ್ರೆ ಅವರೆಲ್ಲ ಹಿಡ್ಕೊಂಡಾರ. ಅಲ್ಲ, ಅವ್ರು ಓಡ್ತಾರೆ, ಅವರಿಗೂ ಕನ್ಸಿಡರ್ ಮಾಡ್ಲಕ್ಕಲ್ಲ ಅಂದೇಳಿ. ನಿಮಗೆ ಬೇಜಾರಾಗಲ್ದ? ಹಗ್ಗ ಜಗ್ಗಾಟ ಯಾವ್ದು? ಹಗ್ಗ ಜಗ್ಗಾಟ ನಮ್ಮನ್ನು ಇವತ್ತದಂತೂ ವಿಶ್ವ ಮಟ್ಟದ ಹಗ್ಗ ಜಗ್ಗಾಟ ನಮ್ಮ ಹಬ್ಬದಲ್ಲಿ ನಡೀತದೆ. ಕಂಬಳ ತಗೊಂಡು ಹಾಕಿ ಅನ್ನೋದು ನಮ್ಗೆ ಬಹಳ ಹೆಮ್ಮೆ ಆಯ್ತು. ಕಂಬಳ ನಮ್ಮ ಊರಿನ ಪ್ರತೀಕ, ನಮ್ಮೂರಿನ ಸಾಂಸ್ಕೃತಿಕ ಪ್ರತೀಕ ಅದು. ಯಾಕಂದ್ರೆ ಕೃಷಿ ಪ್ರಧಾನವಾದ ಭೂಮಿ, ಹಿಂಗೆ ನಾವು ಹೋರಿನೇ ತಕೊಂಡು ಮುಂದಿಡುವಂಥದ್ದು. ಅಂತ ಹೋರಿಯನ್ನೇ ತಗೊಂಡು ನಾವು ವಾಂಟದ ಹೋರಿ ಬೇರೆ, ಬೇಸಾಯದ ಹೋರಿ ಬೇರೆ, ಅಂತ ಹೋರಿಯನ್ನ ತಗೊಂಡು ನೀವು ಒಲಿಂಪಿಕ್ಸಿಗೆ ಹೋಗ್ತೀರಿ ಅಂತ ಹೇಳಿದ್ರಲ್ಲ, ಈ ಮಾತು ಈ ಭೂಮಿಯಲ್ಲಿ ಆಡದ್ದು ಆ ದೇವರು ಇದನ್ನ ನಮ್ಮ ಕರಾವಳಿಯ ದೈವಗಳು ಇದನ್ನ ಸತ್ಯ ಮಾಡಿಕೊಡ್ಲಿ. ಯಾಕಂದ್ರೆ ಅದೇ ಕಂಬಳ ಕಳೆದ ವರ್ಷ ಇಲ್ಲ ಆಗಿತ್ತು. ಹಾಗೆ ಒಂದು ಕೋಳಿಪಡಿಗೆ ಇದ್ರೆ ಒಂದು ಒಳ್ಳೆ 3 ಕೋಳಿ ತಗೊಂಡ ಕೋಳಿಪಡಿಗೆ ಇದ್ರೆ ಅಲ್ಲ ಆಚೆ ಬದಿಗೆ ಇಲ್ಲಿ ಮೇನ್ ಒಲಿಂಪಿಕ್ಸ್ ಆಗ್ತಾ ಇದ್ರೆ ನಾವು ಆಚೆ ಬದಿ ಒಂದು ಕೋಳಿಪಡಿ ಸಣ್ಣ ಒಲಿಂಪಿಕ್ಸ್ ಮಾಡ್ಲಕ್ಕಂದ್ರೆ. ನಾನು ನಿಮ್ಮ ಹತ್ರ ಮಾತಾಡಿ ಅಂದಾಗಳಿಕೆ ನಿಮ್ ಮನೆಗೆಲ್ಲ ಹೋಯ್ಕೊಂಡಿದ್ದೆ. ಆಚೆ ಈಚೆ ಮನೆ ಬಂದು ನೀವು ಅವರಿಬ್ಬರನ್ನ ಹೇಗೆ ಮಾತಾಡಿಸಿ ನಮ್ಮ ಧನರಾಜನಷ್ಟು ಐನು ಪಣಕ್ ನಿಮಗೆ ಇನ್ಯಾರೂ ಸಿಕ್ಕೋಕಿಲ್ಲ, ಹೆಚ್ಚು ಮೈಕು ಕೊಡಬೇಡಿ ಅಂದಿರ. ಕೋಳಿ ಪಡಿ ಬದಿಗೂ ನೀವು ಅದು ಗೊತ್ತು ಅಲ್ಲ. ನಾ ಕಟ್ಟು ಅಂದ್ರೆ ನಾ ಕೋಳಿ ಕಟ್ಲ ಬರೀ ಖುಷಿಗಷ್ಟೇ, ಕಟ್ಟುಕೆಲ್ಲ ಹೋಯಲ್ಲ. ಹೊಟ್ಟಿ ಕೋಳಿಗೆ ಏನ್ ತಗೋಬಹುದು? ಯಾರೋ ಒಂದ್ 200 ರೂಪಾಯಿಗೆ 150 ರೂಪಾಯಿ ಹೊಟ್ಟಿ ಕೋಳಿ ಕೊಡ್ತಾರ, ಒಳ್ಳೆ ರುಚಿ ಆಗ್ತಲ್ಲ. ಕೋಳಿ ತಾಡ್ಲೆ ಇಡ್ಲಿ ಮಾಡ್ಕ ತಿಂಗ್ ಹೋಗ್ದಷ್ಟೇ. ಮತ್ತ ಹಂಗ ಕೋಳಿ ಸಾಕಿದ್ರೆ ಕಟ್ಟುಕೋತಿಲ್ಲ ಅಷ್ಟೇ. ಕಟ್ಟುಕೋತಿಲ್ಲ. ಒಂದೆರಡು ಕೋಳಿ ಹೆಸರು ಹೇಳು ಗೊತ್ತಾ? ಹೆಸರೆಲ್ಲ ಗೊತ್ತಿತ್ತು, 1-2-3 ಗೊತ್ತಿತ್ತು. ಯಾವ್ದು? ಕುರಿಯ. ಓಕೆ ಸರಿ. ಉರಿಯ ಅಲ್ಲ, ಬೇಕಾದಷ್ಟು ಇರುತ್ತೆ. ಯಾವ್ದಕ್ಕೆ ಅಂದ್ರೆ ನಮ್ಮ
ಕುಂದಾಪುರ ಬದಿಂಗ ನಮ್ಮ ಕುಂದಾಪುರ ಅಂತಲ್ಲ ಎಲ್ಲ ಬದಿಲ ಹಂಗೆ ಬೂಬ, ಗರುಡು ಬೂಬ, ಕೆಂಚಳ ಬೂಬ, ಕಡ್ಲು ಬೂಬ, ಉರಿ ಬೂಬ, ಕೆಮ್ಮೇರ್ ಬೂಬ, ಕೆಮ್ಮೇರ, ಕರಿ ಕೆಮ್ಮೇರ, ಕಬ್ಬಾರ, ಕರಿ ಕಬ್ಬಾರ, ಬೆಳಿ ಕಬ್ಬಾರ, ಉರಿಯ, ಕೆಂಪುರಿಯ, ಕುಕ್ಕಿನ ಬೆಳೆದ, ಹಳದಿ ಕುಕ್ಕಿನ ಬೆಳೆದ, ಸಾಜ್ ಕುಕ್ಕಿನ ಬೆಳೆದ, ಹುಂಡು ಕುಕ್ಕಿನ ಬೆಳೆದ, ಹುಂಡು ಕಡ್ಲ, ಹಿಂಗೆ ಹೇಳ್ತಾ ಹಾರ ನಮ್ಮ ಎಲ್ಲಾ ವಿಧದಕ್ಕೂ ಒಂದೊಂದು ಹೆಸರು ಇರುತ್ತೆ. ಅದು ಏನೇ ಇರಲಿ ನಿಮ್ಮನ್ನ ಮಾತಾಡ್ಸೋದು ನಂಗೆ ಖುಷಿ ಆಯ್ತು. ಇನ್ನು ಮಾತಾಡ್ಸ್ಲಿಕ್ಕಿದ್ದಿತ್ತು ಬಹುಶಃ ಮತ್ತೆ ಟೈಮ್ ಇಲ್ಲ ಅಂತ ಎಲ್ಲೂ ಹೇಳೋಕ್ಕಾಗ. ಟೈಮ್ 20 ದಿವಸಕ್ಕೆ 24 ಗಂಟೆ. ನಾವು ಬೆಳಿಗ್ಗೆ ಬೇಗ ಎದ್ರೆ 26 ಆತಲ್ಲ, ತಡ ಎದ್ರೆ 23 ಆತಲ್ಲ. ಟೈಮ್ ಇರುತ್ತೆ, ನಾವು ಬಳಸ್ಕೊಂಡ್ರಂಗಿರುತ್ತೆ. ಅದಕ್ಕಾಗಿ ಹೊತ್ತೋದಗೆ ನುಡಿದ ಮಾತು ಸತ್ತವ ಎದ್ದಂತೆ, ಹೊತ್ತೋದಗೆ ನುಡಿದ ಮಾತು ಕೈ ಜಾರಿದ ಮುತ್ತಿನಂತೆ ಹೋದು ಅಂತ ಹೇಳ್ತಾ ನಮ್ಮ ಟೈಮನ್ನು ನಾವು ಸಮರ್ಪಕವಾಗಿ ಬಳಸ್ಕೊಂಡಿದ್ದೇನೋ. ಈ ನೀವು ಕುಂದಾಪುರದವರಾಗಿ, ಕುಂದಾಪುರದಲ್ಲೇ ಹುಟ್ಟಿ ಬೆಳೆದು ಕುಂದಾಪುರ ಮೂಲದ ಮಣ್ಣಿನವರೇ ಆಗಿದ್ದು ಹೊರಗೆ ಬಂದು ಇಷ್ಟೆಲ್ಲ ವಿಶೇಷವಾಗಿ ಹೆಸರು ಮಾಡಿದ್ದೀರಿ. ಮುಂದೂ ಕೂಡ ಈ ಕುಂದಾಪುರ ಕನ್ನಡ ಹಬ್ಬ ಇದೇ ರೀತಿ ಮುಂದುವರಿಬೇಕು. ಕುಂದಾಪುರದ ಸಂಸ್ಕೃತಿ ನೀವು ಎಲ್ಲಿ ಹೊರು ಯಾವ ಕ್ಯಾಮರದ ಎದುರು ನಿಂತರೂ ನೀವು ಮರೋಕಿಲ್ಲಮ್ಮ. ನೀವು ಮಂಡಿ ಕಟ್ಕೊಂಡೆ ಬನ್ನಿ, ಮಂಡಿ ಬಿಡಿಸ್ಕೊಂಡೆ ಬನ್ನಿ, ಆದರೆ ಅಲ್ಲ ಸತ್ಯ ಹೇಳತ್ತ, ಆದರೆ ಅದನ್ನು ನೀವು ಬಿಟ್ಟು ಕೊಡೋಕಿಲ್ಲ ಅಂಥೇಳಿ ಈ ಕುಂದಾಪುರ ಕನ್ನಡದ ಬಗ್ಗೆ ನಿಮ್ಮನ್ನ ಇಲ್ಲಿ ಅತಿಥಿಗಳಾಗಿ ನಾವು ಕರೆಸೋದಕ್ಕೆ ಒಂದೊಂದೇ ಮಾತು, ಹೆಚ್ಚಲ್ಲ. ಹೆಚ್ಚು ಮಾತಾಡ್ರೆ ಮೈಕ್ ಕಸೀತೀನಿ ನಾನು. ಟೈಮ್ ಆಯ್ತು, ತಡಿ. ನೀವು ನಮಗೆ ಕೊಟ್ಟದ್ದೇ ತಡ, ಮಾತಾಡಿ ಮಗ. ಎಂತಂದ್ ಹೇಳಿರೆ ಕಳೆದ ಸಲ ಕುಂದಾಪುರ ಕನ್ನಡ ಹಬ್ಬ ನಡೀತಿತ್ತು ಬಣ್ಸಂಗದಾಗೆ. ನಾನು ಎಣಿಸಿದ್ದೆ, ಅಯ್ಯೋ ನನ್ನ ಗೆಸ್ಟ್ ಆಗಿ ಕರೀಲಿಲ್ಲ ಅಲ್ಲ ಅಂತ ಬೇಜಾರಾಯ್ತು ನಂಗೆ. ಕಣ್ಣೆ ಬಿತ್ತೆ ಈ ಕರ್ತಿದ್ರೆ ನಂಗೆ ಖುಷಿ ಆಯ್ತು ಈ ಸಲ ಬಂದದ್ದು. ನಿಮ್ನೆಲ್ಲ ಕಂಡು ಭಾರಿ ಖುಷಿ ಆಯ್ತು. ನಾನು ಇನ್ನೂ ವ್ಲಾಗ್ಸ್ ಮಾಡೋಕ್ಕಿತ್ತು ನಂಗೆ. ಕುಂದಾಪುರದಲ್ಲಿ ಆಚೆ ಈಚೆ ಸುಮಾರೆಲ್ಲ ವ್ಲಾಗ್ಸ್ ಮಾಡೋಕ್ಕಿತ್ತು. ಅಪ್ಪಯ್ಯ ಹೇಳಿದ್ರು ಒಂದಷ್ಟು ಮನೆ ಎಲ್ಲ ವ್ಲಾಗ್ಸ್ ಮಾಡುವ ಅಂತ ಹೇಳಿ. ಇನ್ನು ಮಾಡ್ತೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಂಗೆ ಅಷ್ಟೇ. ಎಲ್ರು ಸಬ್ಸ್ಕ್ರೈಬ್ ಮಾಡಕ್ಕ, ಕಡಿ ನೀವು ಅದನ್ನ ಶೇರ್ ಮಾಡಕ್ಕ, ಒಂದಷ್ಟು ಜನ ಕಾಣಕ್ಕ ಅಲ್ದಾ, ಅಲ್ದಾ? ಈ ಒಂದು ಚಪ್ಪಳಿ ಬರ್ಲಿ ಮಾರ್ರೆ, ವಿಸಿಲ್ ಬರ್ಲಿ. ಕುಂದಾಪುರದ ವಿಡಿಯೋ ಮಾಡ್ತೆ ಇನ್ನೂ ಒಂದಷ್ಟು. ಥ್ಯಾಂಕ್ ಯು. ಈ ಮರಿ ಹಾಕೋದು ಕೋಳಿ ತನ್ನ ಕಾಲಡಿ ಹದ್ರೋದು ಅದೇ ತಿನ್ಲಿ ಅಂದ್ರೆ ಹಂಗೆ ಮಾತಾಡಿ ಅಂದ್ರೆ ನನ್ನ ಚಾನೆಲ್ ಇತ್ತು, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ದಯವಿಟ್ಟು ಎಲ್ಲರೂ ಮಾಡಿ. ನಮ್ಮ ಕುಂದಾಪುರದ ಮಗಳು ಅವರನ್ನ ಬೆಳೆಸುವ ಅಥವಾ ಅವರನ್ನ ಸಪೋರ್ಟ್ ಮಾಡುವ ಅಂತ ಹೇಳ್ತಾರೆ. ಸರ್ ನಿಮ್ದು ಟೈಮ್ ಆಯ್ತಕ್ಕಂತ ನೀವು ಎಷ್ಟೇ ಎಲ್ಲರಿಗೂ ನಮಸ್ಕಾರ. ಕುಂದಾಪುರ ಭಾಷೆ ಮಾತಾಡ್ತೆ ಅಂಗಡಿ ಹೇಳ್ದಂಗೆ ಬೆಂಗಳೂರಿಗೆ ಬಂದು ಒಂಚೂರು ಬದಲಾಯ್ತಷ್ಟೇ. ಈಗ ನನ್ನ 2 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಒಂದು ಕಾದಂಬರಿ ಶಾನುಭೋಗರ ಮಗಳು ಅಂತ ಭಾಗ್ಯ ಕೃಷ್ಣಮೂರ್ತಿ ಅವರು ಬರೆದಿರೋದು. ನಾನು, ರಾಗಿಣಿ ಪ್ರಜ್ವಲ್, ಕಿಶೋರ್, ರಮೇಶ್ ಭಟ್, ಸುಧಾ ಬೆಳ್ವಾಡಿ ಆಕ್ಟ್ ಮಾಡಿರುವಂತ ಸಿನಿಮಾ, ಕೂಡ್ಲು ರಾಮಕೃಷ್ಣ ನಿರ್ದೇಶನದ್ದು. ಅದು ರಿಲೀಸಿಗೆ ರೆಡಿ ಇದೆ. ಆಮೇಲೆ ಇನ್ನೊಂದು 31 ಡೇಸ್ ಅಂತ ಇನ್ನೊಂದು ಸಾಮಾಜಿಕ ಕಥೆಯನ್ನೇ ಮಾಡಿದೀವಿ. 2 ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ದಯವಿಟ್ಟು ಎಲ್ಲ ನೀವು ನೋಡ್ಬೇಕು, ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಂದು ಒಂದೇ ಮಾತು, ಎಂತ ಇಲ್ಲ, ಇಂಥ ಕಾರ್ಯಕ್ರಮಗಳಿಂದ ನಮ್ಮ ಊರು ಭಾಷೆ ಎಲ್ಲ ಉಳಿತದೆ ನಿಜ. ಆದ್ರೆ ಮೂಲ ಉಳಿಬೇಕಂದ್ರೆ ಈಗ ನಿಮ್ಮ ಮಕ್ಕಳ ಜೊತೆ ಮನೆಯಲ್ಲಿ ದಯವಿಟ್ಟು ಕುಂದಾಪುರ ಕನ್ನಡ ಭಾಷೆ ಮಾತಾಡ್ಕೊ. ಮನೆಯಿಂದನೇ ಶುರು ಆಗ್ತದೆ. ಮನೆಗೆ ಏನು ಹೊಯ್ಕ ಬಾರ್ಕ ಉಂಡೇನಂದ್ರೆ ಅಂತ ಏನು ನಮ್ಮ ಕೀಳರ ಮೇಲೆ ಯಾರು ಬೆಂಗಳೂರವ್ರು ಯಾರು ಎಂತಾರ ಅನ್ಕೊಳ್ಳಿ, ನೀವು ನಿಮ್ಮ ಮಕ್ಕಳಿಗೆ ಊರ್ ಭಾಷೆ ಕನ್ನಡ ಜೊತೆ ಊರ್ ಭಾಷೆ ಹೇಳ್ಕೊಡಿ. ಅಲ್ಲೇ ಉಳಿದು ಊರ್ ಭಾಷೆ ಅಲ್ಲಿಂದ ಇಲ್ಲಿವರೆಗೆ ಬರ್ತದೆ. ಜೈ ಕುಂದಾಪುರ ಕನ್ನಡ. ನಿಮ್ಗೆ ಎಷ್ಟು ಮಕ್ಕಳು? ನಂಗೆ ಒಂದೇ ಒಬ್ಬ ಗಂಡಿದ್ದು, ಅವನಿಗೆ ಹೇಳಿ ಕೊಡ್ತಾ ಇದ್ದೆ. ಅವನ ಹತ್ರ ಮಾತಾಡಿ ಒಂದು ವಿಡಿಯೋ ಕಳಿಸಿ, ನಾವೆಲ್ಲ ಎಲ್ರಿಗೂ ನಮಸ್ಕಾರ. ಈ ಅವಕಾಶಕ್ಕಾಗಿ ಅಂತ ಹೇಳ್ತಾ ಈ ನಮ್ಮೆಲ್ಲರನ್ನ ಇಲ್ಲಿ ಕರೆಸಿ ಈ ಒಂದು ಪುಟ್ಟ ಇದನ್ನ ನೀವು ಪ್ರದರ್ಶಿಸಲಿಕ್ಕೆ ನಾವು ಅವಕಾಶ ಕೊಟ್ಟದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ತೆ. ಈ ಕುಂದಾಪುರ ಕನ್ನಡ ಪ್ರತಿಷ್ಠಾನ, ಕುಂದಾಪುರ ಕನ್ನಡ ಹಬ್ಬ ಇದೇ ರೀತಿ ಮುಂದುವರಿಲಿ. ಇದು ಹಬ್ಬವೋ ಜಾತ್ರೆಯೋ ಉತ್ಸವೋ ಎಂತ ಹೇಳ್ಕಂದು ಗೊತ್ತಾಗ್ತಿಲ್ಲ. ಸಾಗರಕ್ಕೆ ಸಾಗರವೇ ಎದ್ದು ಬಂದಂಗಿತ್ತು. ಇದು ಏನು ಕೇಂದ್ರೆ ನಿಮ್ಮನ್ನೆಲ್ಲರನ್ನು ಒಟ್ಟು ಮಾಡೋದು ಏನು ಕೇಂದ್ರೆ ಭಾಷೆ. ಅದಕ್ಕಾಗಿ ನಮ್ಮ ಉದಯಣ್ಣ ಅದಕ್ಕೊಂದು ಲೈನ್ ಕೊಟ್ಟದ್ದು, ಕುಂದಾಪುರ ಕನ್ನಡ ಭಾಷೆ ಅಲ್ಲ ಬದುಕು. ಜೈ ಕುಂದಾಪುರ ಕನ್ನಡ.